ಇಷ್ಟು ದೊಡ್ಡ ವಿಮಾನ ಒಂದು ಪ್ರದೇಶದ ಮೇಲೆ ಬಿದ್ದರೆ ಆ ಪರಿಸ್ಥಿತಿನಾದರೂ ಊಹಿಸ್ಕೊಳ್ಳಿಕ್ಕಾಗತ್ತಾ? ನೋಡಿ, ಆ ಬೆಂಕಿಗೆ ಬರುತ್ತೀಗ ದೊಡ್ಡ ಕ್ಷಿಪಣಿ ದಾಳಿ ಆಗಿದ್ದಕ್ಕಿಂತಲೂ 10 ಪಟ್ಟು ಬೆಂಕಿ ಕಾಣಿಸ್ಕೊಂಡಿದೆ ಅಲ್ಲಿ. ಅದರ ಒಳಗಡೆ ಇದ್ದಂಥವರು ಉಳಿದಿರ್ತಾರೆ ಅಂತನಾದ್ರೂ ಊಹಿಸ್ಕೊಳ್ಳಿಕ್ಕಾಗತ್ತಾ ಇಂತಹ ಸಂದರ್ಭದಲ್ಲಿ? ಅದರ ಒಳಗಡೆ ಇದ್ದಂಥವ್ರು ಟೋಟಲಿ 242 ಜನ. ಒಳಗಡೆ ಇದ್ದಂಥವ್ರದ್ದು ಒಂದು ಲೆಕ್ಕ ಆದರೆ ಆ ವಸತಿ ಪ್ರದೇಶದ ಮೇಲೆ ಬಿದ್ದಿದೆಯಲ್ಲ, ಅಲ್ಲಿದ್ದಂಥವ್ರು ಎಷ್ಟು ಜನ ಗೊತ್ತಿಲ್ಲ. ಈಗ ಆಲ್ರೆಡಿ ಸಾವಿನ ಸಂಖ್ಯೆ 128 ಸದ್ಯಕ್ಕೆ ನೋಡ್ಲಾಗ್ತಾ ಇರುವಂಥದ್ದು, ಸಂಖ್ಯೆ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಸಾವಿನ ಸಂಖ್ಯೆ 128 ಇದೆ. ಅದಿನ್ನೂ ಜಾಸ್ತಿ ಆಗೇ ಆಗತ್ತೆ. ಯಾಕೆಂದ್ರೆ ಆ ವಿಮಾನದ ಒಳಗಡೆ ಇದ್ದಂಥವರೇ 242 ಜನ. ವಿಮಾನದ ಒಳಗಡೆ ಅವ್ರು ಬದುಕಿರುವಂಥ ಸಾಧ್ಯತೆ ಎಷ್ಟಿದೆಯೋ ಗೊತ್ತಿಲ್ಲ. ಅದು ಬಿತ್ತಲ್ಲ, ಜನವಸತಿ ಪ್ರದೇಶದ ಮೇಲೆ ಬಿತ್ತಲ್ಲ. ಆ ವಸತಿ ಪ್ರದೇಶದ ಮೇಲೆ ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ಆ ವಸತಿ ಪ್ರದೇಶದಲ್ಲಿ ಎಷ್ಟು ಜನ ಇದ್ರು. ಇದು ಬಿದ್ದಂಥ ಒಂದು ಬೃಹತ್ ವಿಮಾನ ಬೇರೆ, ಆ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಹರಡ್ಕೊಂಡು ಇನ್ನೂ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ? ಎಂತ ಭೀಕರ ಅಪಘಾತ ಇದು. ಅದು ವಸತಿ ಪ್ರದೇಶದಲ್ಲಿ. ಇತ್ತೀಚಿನ ವರ್ಷಗಳಲ್ಲಂತೂ ನಮ್ಮ ಇಂಡಿಯಾದಲ್ಲಂತೂ ನೋಡೇ ಇರಲಿಲ್ಲ ಈ ಥರದ ದೃಶ್ಯಾವಳಿ. 25 ಮಂದಿ ಸ್ಥಳೀಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. NDRF ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ, ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಸ್ಥಳೀಯರು ಸಾಥ್ ಕೊಡ್ತಾ ಇದ್ದಾರೆ. ಅಲ್ಲಿರುವಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು પૂર્વ મુખ્યમંત્રી આની અંદર અવાજ જોઈએ, કારણ કે આ સવારે લોકો ગયા છે અને લંડન જવાના હતા. હાલ અહીંયા કયા પ્રકારની પરિસ્થિતિ જોવા મળી? હવે તો ઠંડક થઈ ગયું છે, પણ હવે અમે ડેડ બોડીઓને સાફ સફાઈ કરવા ડેડ બોડીઓ લઈ જવા માટે ઓછામાં છે. આની અંદર ડૉક્ટર હાઉસની અંદર ઓછામાં છે તો 15-20 ડૉક્ટરોને કંઈક કલ્પના ના કરે એવી કંઈક બનાવ બની ચૂકેલો. અચ્છા, આપે જ્યારે અહીંયા આગળ આ પ્રકારની પરિસ્થિતિનું નિર્માણ જોયું ત્યારે કયા પ્રકારે અહીં લોકો મદદ માટે આવી પહોંચ્યા હતા અને વહીવટી તંત્રની વાત કરીએ તો તે કયા પ્રકારની મદદ તંત્ર તમે જે વખત જે બનાવ બને એને 10મી મિનિટે વહીવટી તંત્ર, ફાયર બ્રિગેડ બધા અહીં આવી ચૂક્યા છે. વહીવટી તંત્રનો કોઈ અમારો રોલ ઓછો નથી, ફૂલ રોલ ભજવે છે એમને બધા. જ્યારે બનાવ બન્યો ત્યારે કયા દ્રશ્યો, કારણ કે આપે કીધું કે જોરદાર અવાજ આવ્યો ત્યારબાદ ચારે તરફ અંધારું છવાઈ ગયું. જે વખત બનાવ બન્યો વખતે પબ્લિકને ઉહાપોને કિકિયારો થતી હતી, ખબર જ નથી પડતી કે અહીં શું થઈ રહ્યું. અને અહીંયા ટોટલ બિલ્ડિંગો જો, અહીંયા અંદર ફાયર બ્રિગેડની અંદર ઘરની અંદર ગેસના બાટલા બધું હજી ફાટે છે. આપ જોઈ શકો છો હાલમાં દ્રશ્યની અંદર અહીં જે આ ક્વાર્ટર્સ હતા, તબીબો માટેના ક્વાર્ટર્સ, કે તેવા કેટલાક લોકો ફસાયા હોવાની વાત હતી. जी बात करिए तो आज ये विस्तार है, ते विस्तार खास કરીને જે મેન્ટલ વાળી વિસ્તાર છે અને અહીંયા તબીબો માટેના આ ક્વાર્ટર્સ છે અને આ ક્વાર્ટર્સની અંદર ક્યાંક ಯಾ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಊಹಿಸ್ಕೊಳ್ಳಿಕ್ಕಾಗ್ದಲೇ ಇರುವಂಥ ಒಂದು ಭೀಕರ ದುರ್ಘಟನೆ ಇದು. ಆ ವಿಮಾನದ ಪಾರ್ಟ್ಸ್ಗಳನ್ನು ಗಮನಿಸ್ಬೋದು ನೋಡಿ, ಅಲ್ಲಿ ಸುಟ್ಟು ಕರ್ಕಲಾಗೋಗಿದೆ. ಅದರ ಒಳಗಡೆ ಇದ್ದಂಥವರಾದರೂ ಬದುಕಿದ್ದಾರೆ ಅಂತ ಊಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಟೇಕ್ ಆಫ್ ಆದ ನಂತರ ಮತ್ತೆ ಲ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ಲಾಯ್ತಾ ಇಲ್ಲಿ ಗೊತ್ತಿಲ್ಲ. ನೋಡಿ, ಅಲ್ಲಿ ಮೇಲ್ ಹೋಗ್ತಾ ಇದ್ದಂಥ ಫ್ಲೈಟು ಸೀದಾ ಕೆಳಗಡೆ ಬರುತ್ತೆ, ಸೀದಾ ಅದು ಜನವಸತಿ ಪ್ರದೇಶದ ಮೇಲೆ ಬೀಳುತ್ತೆ. ಬೇರೆ ಎಲ್ಲೋ ಬಿದ್ದಿದ್ದಿದ್ರೆ ಬರೀ ಅದರ ಒಳಗಡೆ ಇದ್ದಂಥವ್ರು ಮಾತ್ರ ಸಾವನ್ನಪ್ಪಿರ್ತಾ ಇದ್ರು. ಆದರೆ ಜನವಸತಿ ಪ್ರದೇಶದ ಮೇಲೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದಂಥವರು ಕೂಡ ಹಣೆಬರಹ ನೋಡಿ ಹೆಂಗೆಲ್ಲ ಕೆಟ್ಟೋಗಿತ್ತು ಅಲ್ಲಿದ್ದಂಥವ್ರು ಜನದ್ದು. ಅಲ್ಲಿದ್ದಂಥ ಸ್ಥಳೀಯರು ಕೂಡ, ಲೋಕಲೈಟ್ಸ್ ಎಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ. ಆ ಬೆಂಕಿಯ ಕೆನ್ನಾಲಿಗೆ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ದುರ್ಘಟನೆ ಆಗಿದೆ ಅಂತ.
બ્લડની વ્યવસ્થા એ પૂરા પ્રમાણમાં થઈ શકે. અને અત્યારે પણ આપ જોઈ રહ્યો છો કે ફાયર બ્રિગેડથી આગ ઉપર કાબૂમાં લેવાનો પણ અમે પૂરેપૂરો પ્રયત્ન કરી રહ્યા છે. અને આ સિવાય પોલીસ તંત્રથી લઈ અને કોર્પોરેશન આ તમામ જોડે અમે સંકલનની અંદર છે કે જેથી કરીને વધારે કેઝ્યુઅલિટી બી ના થાય અને જે કોઈ લોકો છે તે બચી શકે એના માટેનો અમારો પ્રયત્ન. પૂર્વ મુખ્યમંત્રી પણ આ પ્લેનની અંદર સવાર હોવાની વાત થઈ છે, તે અંગે કંઈ કન્ફર્મેશન મળ્યું છે કે કેમ? હજી અમારી પાસે પણ ચોક્કસ કન્ફર્મેશન નથી. ફ્લાઇટનો અમારે ડેટા જોવાનો બાકી છે, પણ જે માહિતી તમને છે એ પ્રકારની માહિતી અમને પણ મળી છે, પરંતુ જ્યારે અમે ચોક્કસ ડેટા જોઈશું ત્યારે અમને એનો નિશ્ચિત રૂપે ખબર પડશે. આપને શું માહિતી સામે આવી છે સાહેબ? કે એ જ જે આપની પાસે માહિતી છે એ જ છે કે ભાઈ પૂર્વ મુખ્યમંત્રી એમનો પરિવારે આ પ્લેનની અંદર હતો, આ પ્રકારની માહિતી અમને આવી છે, પણ આ પ્રારંભિક માહિતી છે. જ્યારે એકચ્યુઅલ ડેટા જોઈશું ત્યારે જ એનો અંદાજો આવી શકશે. સર, ખાસ કરીને વાત કરીએ તો હોસ્પિટલમાં કયા પ્રકારની તકેદારી રાખવામાં આવી રહી છે? હોસ્પિટલની અંદર ડૉક્ટરોની ટીમ, બ્લડ અને સાથે સાથે દવાઓની વ્યવસ્થા, તમામ પ્રકારની વ્યવસ્થાઓ કરવામાં આવી છે. અમારી પોતાની ભારતીય જનતા પાર્ટીના સંગઠનની ટીમ અને કોર્પોરેશનના પદાધિકારી આ બધા પણ ચેરમેન શ્રી એ લોકોને અલગ અલગ હોસ્પિટલની અંદર મોકલી દેવામાં આવ્યા છે કે જેથી કરીને અહીંયાથી જે કોઈ પણ 108 દ્વારા કે એમ્બ્યુલન્સ દ્વારા એ હોસ્પિટલોમાં જાય ત્યાં કોઈ પણ પ્રકારની એમને તકલીફ ન થાય અને સુગમતા જળવાય. ખાસ કરીને તમામ પ્રકારની તૈયારીઓ છે તે કરવામાં આવી રહી છે, કારણ કે જે દુર્ઘટના ઘટી છે તે સ્વાભાવિક છે, ખૂબ જ મોટી દુર્ઘટના કહી શકાય. અને બચાવ કામગીરી માટે કોઈ પણ પ્રકારની અવ્યવસ્થા ન સર્જાય, કોઈને કોઈ તકલીફ ન પડે તેની પણ ખાસ તકેદારી છે. તે લોકો જે વહીવટી તંત્ર છે, પોલીસ તંત્ર છે, સુરક્ષા એજન્સીઓ છે તેમના દ્વારા તો રાખવામાં આવી રહી છે, પણ લોકો પણ ખાસ સ્વેચ્છાએ મદદે આવી પહોંચ્યા છે. જી હજી વાત કરીએ તો સમજાવો ને યાર, 50 ફોન કર્યા કહું કે એમ નહીં તો આપણે એમની એસાઇનમેન્ટ મને કીધું જ નથી, હું કેવી રીતના આપ્યું? આપવાનું છે લાઈવ, નેશનલમાં આપવાનું છે લાઈવ. ನೋಡ್ತಾ ಇದ್ದೀರಾ, ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ವಿಮಾನ ಪತನದ ಹಿನ್ನೆಲೆಯಲ್ಲಿ 242 ಜನ ಇದ್ದಿದ್ದಂಥ ವಿಮಾನ ಅದು. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಇದ್ರು ಅನ್ನುವಂಥದ್ದನ್ನ ಅವರ ಕುಟುಂಬದವರು ಕನ್ಫರ್ಮ್ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಅವರು, ಬಿಜೆಪಿ ಅವರು, ಭೂಪೇಶ್ ಪಟೇಲ್ ಇದಾರಲ್ಲ ಈಗ ಮುಖ್ಯಮಂತ್ರಿ, ಅವ್ರಿಗಿನ್ನ ಮುಂಚೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಗೆಲ್ಲಲಾಗಿತ್ತು. ಅವರು ಕೂಡ ಈ ವಿಮಾನದಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಂಥ ಭೀಕರ ಪರಿಸ್ಥಿತಿ ಇದೆ ಅಲ್ಲಿ, ನರಕ ಸೃಷ್ಟಿಯಾಗಿದೆ. ಜನವಸತಿ ಪ್ರದೇಶದ ಮೇಲೆ ಬೇರೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಬರೀ ವಿಮಾನದ ಒಳಗಡೆ ಇದ್ದಂಥವರು ಮಾತ್ರ ಅಲ್ಲ, ಜನವಸತಿ ಪ್ರದೇಶದ ಮೇಲೆ ಬಿದ್ದಂಥ ಕಾರಣಕ್ಕೋಸ್ಕರ ಮೇಜರ್ ಡ್ಯಾಮೇಜ್ ಆಗಿದೆ. ಅಲ್ಲಿ ಎಷ್ಟು ಜನ ಸತ್ತೋಗಿದಾರೋ ಗೊತ್ತಿಲ್ಲ. ಜನವಸತಿ ಪ್ರದೇಶದಲ್ಲಿ ಕಟ್ಟಡದ ಮೇಲೆ ಬಿದ್ದಿದೆ, ಅಲ್ಲೂ ಆಸ್ಪತ್ರೆ ಮೇಲೆ ಬಿದ್ದಿದೆ ಅಂತೆ. ಸುಮಾರು ಒಂದು 15ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರ್ಕಲಾಗೋಗಿದ್ದಾವೆ. ನೀವು ಐಡೆಂಟಿಫೈ ಮಾಡೋದು ಕಷ್ಟ ಜನರನ್ನ. ನೋಡಿ ಅಲ್ಲಿ ಎಂಥ ದೊಡ್ಡ ಕಟ್ಟಡ ಕರ್ಕಲಾಗೋಗಿದೆ, ಅಲ್ಲಿ ಸುಟ್ಟು ಕರ್ಕಲಾಗೋಗಿದೆ. ಅದ್ರ ಒಳಗಡೆ ಎಷ್ಟು ಜನ ಇದ್ರೋ ಏನೋ ಗೊತ್ತಿಲ್ಲ. ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಇಂಥ ಪರಿಸ್ಥಿತಿಗಳಲ್ಲಿ. 230 ಜನ ಪ್ರಯಾಣಿಕರು, 12 ಜನ ಕ್ರೂ ಮೆಂಬರ್ಸ್ ಇದ್ರು. ನೋಡಿ ಆ ಬಾಡಿಗಳನ್ನ ಗ್ರಿಲ್ ಮಾಡ್ತಾರಲ್ಲ ಪ್ರಾಣಿಗಳನ್ನ, ಆ ಥರ ಆಗೋಗ್ಬಿಟ್ಟಿದೆ.
ಮನುಷ್ಯರ ದೇಹಗಳು ಅಲ್ಲಿ ಛಿದ್ರ ಛಿದ್ರ ಆಗಿದೆ, ಬೆಂದೋಗಿದ್ದಾರೆ. ಯಪ್ಪ, ಇಂಥ ದೃಶ್ಯಾವಳಿಗಳನ್ನು ನಾವು ಕೆಲವೊಂದು ಫಿಲಂಗಳಲ್ಲಿ ನೋಡ್ತಾ ಇದ್ವಿ. ವಿಮಾನದಲ್ಲಿ ತಾಂತ್ರಿಕ ದೋಷವಾಗ್ತಾ ಇದ್ದಂತೆ ಕರೆ, ನಿಯಂತ್ರಣ ಕೊಠಡಿಗೆ ಸಿಬ್ಬಂದಿ ತುರ್ತು ಕರೆಯನ್ನ ಮಾಡಿದ್ದಾರೆ. ತಾಂತ್ರಿಕ ದೋಷ ಆಗ್ತಿದ್ದ ಹಾಗೆ ಪ್ರತಿಕ್ರಿಯೆಗೆ ಸ್ಪಂದಿಸುವಷ್ಟರಲ್ಲಿ ವಿಮಾನ ಪತನ ಆಗಿದೆ. ಪ್ರತಿಕ್ರಿಯೆಗೆ ಸ್ಪಂದಿಸುವಂತ ಟೈಮ್ನಲ್ಲೇ ವಿಮಾನ ಪತನ ಆಗಿದೆ. ಇಂಥ ಭೀಕರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ಪಾಪ ಎಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಊಹಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ, ಏನಾಗಿದೆ ಅಂತ ಹೇಳಲಿಕ್ಕೆ ಕಷ್ಟ. ಸಾವಿನ ಸಂಖ್ಯೆ ಊಹಿಸ್ಕೊಳ್ಳೋದೇ ಕಷ್ಟ ಈ ಟೈಮ್ನಲ್ಲಿ. ಸದ್ಯಕ್ಕೆ ಒಂದು ಲೆಕ್ಕದ ಪ್ರಕಾರ 128 ಜನ, ಒಂದು ಲೆಕ್ಕದ ಪ್ರಕಾರ. ಆ ವಿಮಾನದ ಒಳಗಡೆ ಇದ್ದಂಥವ್ರು ಏನಾದ್ರು, ಆ ಜನವಸತಿ ಪ್ರದೇಶದ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ಆ ಕಟ್ಟಡದ ಒಳಗಡೆ ಇದ್ದಂಥವ್ರು ಏನಾದ್ರು, 15ರಿಂದ 20ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರ್ಕಲಾಗಿರುವಂಥ ಹಿನ್ನೆಲೆಯಲ್ಲಿ ಆ ಕಾರ್ ಒಳಗಡೆ ಎಷ್ಟು ಜನ ಇದ್ರು, ಎಷ್ಟು ಕುಟುಂಬದವರಿದ್ರು, ರೋಡಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ರು ಗೊತ್ತಿಲ್ಲ. ನೋಡಿ, ನಿಮಗೆ ಆ ದೃಶ್ಯಾವಳಿಗಳನ್ನು ನೋಡಿ ಕಣ್ಣಲ್ಲಿ ನೋಡ್ಲಿಕ್ಕಾಗತ್ತಾ? ಬೃಹತ್ ವಿಮಾನ ಅದು, ಬೋಯಿಂಗ್ ವಿಮಾನ ಅಂದ್ರೆ ದೊಡ್ಡ ವಿಮಾನ. ಅಹಮದಾಬಾದ್ನಿಂದ ಡೈರೆಕ್ಟ್ ಲಂಡನ್ ಫ್ಲೈಟ್ ಅದು. ತಾಂತ್ರಿಕ ದೋಷ ಆಗಿದೆ. 1:17ಕ್ಕೆ ಟೇಕ್ ಆಫ್ ಆಗ್ತಿದ್ದ ಹಾಗೆ, ಟುಕ್ ಆಫ್ ಆಗ್ತಿದ್ದ ಹಾಗೆ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಅದರ ಒಳಗಡೆ ಇದ್ರು ಅಂತ ಹೇಳ್ತಾ ಇದ್ವಲ್ಲ, ಅವರ ಏರ್ ಟಿಕೆಟ್ ಕೂಡ ಸಿಕ್ಕಿದೆ ನೋಡಿ. ವಿಜಯ್ ರೂಪಾನಿ ಅವರು ಸೇರಿದಂತೆ ಎಲ್ಲರ ಜೀವನ ಕೂಡ ಜೀವನ. ಅಂದರೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಪರ್ಸನ್ ಗುಜರಾತ್ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಮುಖ್ಯಮಂತ್ರಿಗಳಾಗಿದ್ದಂಥವರು 5 ವರ್ಷಕ್ಕೂ ಹೆಚ್ಚಿನ ಕಾಲ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಈಗ ಭೂಪೇಶ್ ಪಟೇಲ್ ಇದ್ದಾರೆ, ಅವರು ಸೂರತ್ಗೆ ಹೋಗಿದ್ರು, ಸೂರತ್ನಿಂದ ಈಗ ಅಹಮದಾಬಾದ್ಗೆ ಹೋಗ್ತಾ ಇದ್ದಾರೆ. ಇನ್ನು ಒಂದು ಕಡೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಹೋಗ್ತಾ ಇದ್ದಾರೆ. ವಿಮಾನದಲ್ಲಿ ತಾಂತ್ರಿಕ ದೋಷವಾಗ್ತಾ ಇದ್ದಾಗೆ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಟೇಕ್ ಆಫ್ ಆಯಿತು, ಅದಾದ್ಮೇಲೆ ತಾಂತ್ರಿಕ ದೋಷ ಆಗಿದೆ, ಕರೆಯನ್ನ ಮಾಡಿದ್ದಾರೆ. ಅದಕ್ಕೆ ಸ್ಪಂದಿಸುವಷ್ಟರಲ್ಲೇ ವಿಮಾನ ದುರಂತ ನಡೆದೋಗ್ಬಿಟ್ಟಿದೆ. ಅಹಮದಾಬಾದ್ ಏರ್ಪೋರ್ಟ್ ಇಂದ ಟೇಕ್ ಆಫ್ ಆಯ್ತಲ್ಲ, ಅದಾದ ನಂತರ ಮೆಘಾನಿ ಅನ್ನುವಂಥ ಪ್ರದೇಶದ ಮೇಲೆ ಹಾರ್ತಾ ಇತ್ತು. ಸೀದಾ ಕೆಳಗಡೆ ಬಂದಿದೆ ಫ್ಲೈಟ್, ಅದಾದ್ಮೇಲೆ ಕ್ರ್ಯಾಶ್ ಆಗಿದೆ. ಆ ದೃಶ್ಯಾವಳಿ ನೋಡಿ, ಸಾಕಷ್ಟು ಜನ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. CCTVಗಳಿರ್ತಾವಲ್ಲ ಅದ್ರಲ್ಲಿ ರೆಕಾರ್ಡ್ ಆಗಿದೆ. ಅದು ಬೀಳ್ತಿದ್ದ ಹಾಗೆ ಬೆಂಕಿ ನೋಡಿ, ಈಗ ಬರೋದು ನೋಡಿ ಆ ಬೆಂಕಿಗಳನ್ನು, ಬೆಂಕಿ ಯಾವ ರೀತಿಯಾಗಿ ಬಂದಿದೆ ಗಮನಿಸ್ಬೋದು. ಈ ಗ್ರಾಫಿಕ್ಸ್ ಮಾಡ್ತೀವಲ್ಲ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಮುತ್ತುವಳ್ಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ನೋಡ್ತಾ ಇದ್ರೆ ಎಂತ ಭೀಕರ ಪರಿಸ್ಥಿತಿ, ನರಕನೇ ಸೃಷ್ಟಿ ಆಗ್ಬಿಟ್ಟಿದೆ ಆ ನೆಲದಲ್ಲಿ. ಯಪ್ಪ, ಎಷ್ಟು ಜನ ಸಾವನ್ನಪ್ಪಿದಾರೋ ಏನು ಎತ್ತ ಅಂತ ಊಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ನಾವು ಈ ಚಿತ್ರಗಳಲ್ಲಿ ಗ್ರಾಫಿಕ್ಸ್ ಎಲ್ಲ ಮಾಡಿ ಬೆಂಕಿ ಬಂದು ಅದಾದ್ಮೇಲೆ ಜನ ಸುಟ್ಟು ಕರ್ಕಲಾಗಿರ್ತಾರಲ್ಲ, ಆ ರೀತಿಯಾಗಿ ನೋಡ್ದಂತ ಆಗ್ತಾ ಇದೆಯಲ್ಲ ಅಂತ.
ಪೃಥ್ವಿ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಈ ಘಟನಾ ಸ್ಥಳದಲ್ಲಿ ಎಲ್ಲೆಲ್ಲೂ ಕೂಡ ಹಾಹಾಕಾರ ಯಾವ ರೀತಿ ಅಂದ್ರೆ ಈಗ ನೋಡಿ 125ರಿಂದ 128 ಜನ ಬಹುತೇಕ ಅಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿಗಳು ಸಾಧ್ಯತೆಗಳನ್ನ ಅಲ್ಲಿ ಏನು ಅಲ್ಲಿನ ಸ್ಥಳದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತ ಸಿಬ್ಬಂದಿಗಳೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಒಟ್ಟು 242 ಜನ ಇದ್ದಂತ ಒಂದು ಏನು ಈ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು ಮತ್ತು ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಏನು ಅಗ್ನಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಬೆಂಕಿ ತತ್ಕ್ಷಣದಲ್ಲಿ ಮೇಡೆ ಕಾಲ್ ಏನು ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಒಂದು ತುರ್ತು ಕರೆಯನ್ನ ಮಾಡ್ತಾರೆ ಅಲ್ಲಿನ ಕ್ಯಾಪ್ಟನ್ ಸುಮಿತ್. ಅದಾದ ಕೆಲವೇ ಕ್ಷಣಗಳಲ್ಲಿ ಕರೆ ಮಾಡಿಸಿದ್ದಂಗೆನೆ ಅದು ಡಿಸ್ಕನೆಕ್ಟ್ ಆಗ್ತಾರೆ ಮತ್ತು ಅವರ ಯಾವುದೇ ಒಂದು ಸಂಪರ್ಕಕ್ಕೆ ಸಿಗಲ್ಲ, ATC ಸಂಪರ್ಕಕ್ಕೆ ಸಿಗಲ್ಲ. ಸೊ ಕೆಲವೇ ಕ್ಷಣಗಳಲ್ಲಿ ಪತನ ಆಗಿರುವಂತದ್ದು. ಸೊ ಆ ಒಂದು ಪತನದ ತೀವ್ರತೆಯನ್ನು ನೋಡಿದಂತ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕೂಡ ಏನು ಹಾಹಾಕಾರ ಯಾಕೆ ಕಾಣಿಸ್ತದೆ, ಅಷ್ಟು ದೊಡ್ಡ ಮಟ್ಟದ ಒಂದು ಸಾವು ನೋವಾಗಿರುವಂತದ್ದು ಈ ದೃಶ್ಯಗಳ ಮೂಲಕವೇ ಕಾಣಿಸ್ತಾ ಇದೆ. ಅದು ಯಾವ ಕೆಲವೇ ಕ್ಷಣಗಳಲ್ಲಿ ಪತನ ಆಯಿತು. ಪತನ ಆದ ನಂತರ ಅದು ಮರ ಮತ್ತು ಮರದ ಮುಂದೆ ಇದ್ದಂತ ಒಂದು ಬಿಲ್ಡಿಂಗ್ ಎರಡಕ್ಕೂ ಕೂಡ ಡಿಕ್ಕಿ ಆಗಿರುವಂತದ್ದು. ಒಂದು ಕಡೆ ಏನು ವಿಮಾನದಲ್ಲಿದ್ದಂತ ಪ್ರಯಾಣಿಕರ ಸಾವು ಸಿಬ್ಬಂದಿಯ ಜೊತೆಗೆ, ಮತ್ತೊಂದು ಕಡೆ ವಸತಿ ಪ್ರದೇಶದಲ್ಲಿ ಮೇಘಾನಿ ವಸತಿ ಪ್ರದೇಶ ಎಂಬಿದೆ, ಆ ಒಂದು ವಸತಿ ಪ್ರದೇಶದಲ್ಲಿ ಆಗಿರೋದ್ರಿಂದ ಅಲ್ಲಿನ ಸ್ಥಳೀಯರ ಒಂದು ಸಾವು ನೋವಿನ ಸಂಖ್ಯೆ ಇದು ಕೂಡ ಗೊತ್ತಾಗಬೇಕಾಗಿದೆ. ಆದ್ರೆ ಪ್ರಯಾಣಿಕರಲ್ಲಿದ್ದಂತ ಒಂದು 242 ಜನರ ಟೋಟಲ್ ಏನು ಆ ಒಂದು ಪ್ರಯಾಣಿಕರ ಸಂಖ್ಯೆ ಇತ್ತು ವಿತ್ ಕ್ರೂ ಮೆಂಬರ್. ಅದರಲ್ಲಿ ಬಹುತೇಕ 125ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಲ್ಲೇ ಗೊತ್ತಾಗ್ತಾ ಇದೆ. ಅದರ ಹೊರತಾಗಿ ಅಲ್ಲಿನ ಒಂದು ಅಹಮದಾಬಾದ್ನ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು 20 ಜನರನ್ನ ತುರ್ತಾಗಿ ದಾಖಲು ಮಾಡಲಾಗಿದೆ. 90 ಸಿಬ್ಬಂದಿ ಇರುವಂತಹ NDRF ತಂಡ ಈಗಾಗಲೇ ಅಲ್ಲಿ ರಕ್ಷಣಾ ಕಾರ್ಯಕ್ಕೆ ಇಳಿದಿರುವಂತದ್ದು. ಬಹುತೇಕ ಮುಕ್ಕಾಲು ಗಂಟೆಯಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. 1:17ರಲ್ಲಿ ಟೇಕ್ ಆಫ್ ಆದಂತ ಒಂದು ವಿಮಾನ ಕೆಲವೇ ಕ್ಷಣಗಳಲ್ಲಿ ಆಲ್ಮೋಸ್ಟ್ 1:20 ಇದು ಏನು ಪತನ ಆಗಿರುವಂತದ್ದು. ಹೀಗಾಗಿ 1:20ರಿಂದ ಈ ಘಟನೆ ಗೊತ್ತಾದ ಸಂದರ್ಭದಲ್ಲಿ ತತ್ಕ್ಷಣವೇ ರಕ್ಷಣಾ ಕಾರ್ಯ ಸೂರತ್ನಿಂದ ಕೂಡ NDRF ತಂಡವನ್ನ ಸಿಬ್ಬಂದಿಯನ್ನ ಕರೆಸ್ಕೊಂಡು ಪಕ್ಕದ ಸೂರತ್ನಿಂದಲೂ ಕೂಡ ಕರೆಸ್ಕೊಂಡು ಸಿಬ್ಬಂದಿಯನ್ನ ರಕ್ಷಣಾ ಕಾರ್ಯಕ್ಕೆ ಇಳಿದಿರುವಂತದ್ದು. ಜೊತೆಗೆ ಸ್ಥಳೀಯ ಪೊಲೀಸರು ಅಲ್ಲಿ ಸ್ಥಳದಲ್ಲಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿರುವಂತದ್ದು. ಸಿವಿಲ್ ಏವಿಯೇಷನ್ ನಾಗರಿಕ ವಿಮಾನಯಾನ ಸಚಿವರಾದಂತಹ ನಾಯ್ಡು ಅವರು ಈಗಾಗಲೇ ಸ್ಥಳಕ್ಕೆ ಬರ್ತಾ ಇದ್ದಾರೆ, ದೆಹಲಿಯಿಂದ ಹೊರಟಿದ್ದಾರೆ ಅನ್ನುವಂಥದ್ದು. ಮತ್ತು CM ಈಗಾಗಲೇ ಸೂರತ್ ಅಲ್ಲಿದ್ದಂತ CM ಅಲ್ಲಿಗೆ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಅಮಿತ್ ಶಾ ಕರೆ ಮಾಡಿ ಒಂದು ಏನು ಪರಿಸ್ಥಿತಿಯ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇಡೀ ದೇಶ ಆಘಾತಕ್ಕೊಳಗಾಗಿದೆ. ಸೊ ಬಹುತೇಕ ಎಲ್ಲಾ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ವೆಸ್ಟ್ ಬೆಂಗಾಲಿಂದ ಮಮತಾ ಬ್ಯಾನರ್ಜಿ ಟ್ವೀಟ್ ಮಾಡಿರುವಂತದ್ದು. ಈಗ ಹಲವಾರು ರಾಜ್ಯ ಸರ್ಕಾರಗಳಿಂದ ಇದೊಂದು ಆಘಾತಕಾರಿ ದುರಂತ ಅಂತ ಈಗಾಗಲೇ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇರುವಂತದ್ದು. ಮತ್ತು ಪ್ರಧಾನಿ ಕಾರ್ಯಾಲಯದಿಂದ ಮತ್ತು ಗೃಹ ಸಚಿವಾಲಯದಿಂದ ಎಲ್ಲಾ ಕಡೆಯಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಯಾವ ರೀತಿ ಘಟನೆ ಆಯ್ತು ಅನ್ನುವಂಥದ್ದನ್ನ ಈಗಿಷ್ಟು ನೋಡ್ಬೇಕು. ಆದ್ರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏನು 1:17ರಲ್ಲಿ ಟೇಕ್ ಆಫ್ ಆಯ್ತಲ್ಲ, ಅದಾದ ಕೆಲವೇ ಕ್ಷಣಗಳಲ್ಲಿ ಪತನ ಆಗಿದೆಯಲ್ಲ, ಆ ಪ್ರದೇಶದಲ್ಲಿ ಏನೇನಿತ್ತು ಅನ್ನುವಂಥದ್ರ ಬಗ್ಗೆ, ಅಂದ್ರೆ ಈಗ ಎಷ್ಟು ಮನೆಗಳಿದ್ವು ಅಥವಾ ಅದೇನು ಅಪಾರ್ಟ್ಮೆಂಟಾ ಅಥವಾ ಹಾಸ್ಪಿಟ್ಲು ಕೂಡ ಇತ್ತು ಅಂತೆಲ್ಲ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಮಾಹಿತಿ ಸಿಗ್ತಾ ಇದೆಯಾ? ಅದು ಪೃಥ್ವಿ ನೋಡಿ, ಅದು ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಈ ಒಂದು ಮೇಘಾನಿ ವಸತಿ ಪ್ರದೇಶಕ್ಕೆ ಬೈ ರೋಡ್ 10 ಕಿಲೋಮೀಟರ್ ಬರುತ್ತೆ ಅಷ್ಟೇ. 10 ಕಿಲೋಮೀಟರ್ ಅಂದ್ರೆ ಅತ್ಯಂತ ಸಮೀಪದ ಒಂದು ಎಂಟೈರ್ ಏನು ಮೇಘಾನಿ ವಸತಿ ಪ್ರದೇಶವನ್ನ ನೋಡಿದ್ರೆ ಬರೀ 10 ಕಿಲೋಮೀಟರ್. ಆದ್ರೆ ಎಡ್ಜಲ್ಲಿ ಅದರ ಒಂದು ಏರಿಯಾ ಆಲ್ಮೋಸ್ಟ್ ಟೇಕ್ ಆಫ್ ಆದ ನಂತರವೇ ಬಿದ್ದಿದೆ. ಸೊ ಹಾಗಾಗಿ ಮೇಘಾನಿ ವಸತಿ ಪ್ರದೇಶದ ಗಡಿ ಅಂದ್ರೆ ನೀವು ಆ ಒಂದು ಏರ್ಪೋರ್ಟ್ ಮತ್ತು ಮೇಘಾನಿ ವಸತಿ ಪ್ರದೇಶದ ನಡುವಿನ ಏನು ಪ್ರದೇಶದಲ್ಲಿ ಬಿದ್ದಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಜನವಸತಿ ಪ್ರದೇಶ, ಏನು ಕಂಜೆಸ್ಟ್ ಅಲ್ಲಿರೋ ಬಿಲ್ಡಿಂಗ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮತ್ತು ಅಲ್ಲಿರುವಂತಹ ಜನವಸತಿಯನ್ನು ನೋಡಿದಂತ ಸಂದರ್ಭದಲ್ಲಿ ಯಾವ ಪ್ರಮಾಣದ ಏನು ಹಾನಿ ಆಗಿದೆ ಇಲ್ಲಿ ಬರೀ ಪ್ರಯಾಣಿಕರಷ್ಟೇ ಅಲ್ಲ, ಅಲ್ಲಿರುವಂತಹ ಜನವಸತಿ ಪ್ರದೇಶ ಆಗಿರೋದ್ರಿಂದ ಸ್ಥಳೀಯರಿಗೆ ಯಾವ ಮಟ್ಟದ ಹಾನಿ ಆಗಿದೆ ಅನ್ನುವಂಥದ್ದು ಆ ದೃಶ್ಯಗಳನ್ನ ನೋಡಿದಂತ ಸಂದರ್ಭದಲ್ಲಿ ತೀವ್ರತೆ ಗೊತ್ತಾಗ್ತಾ ಇದೆ. ಅಲ್ಲಿ ಆಸ್ಪತ್ರೆಗಳಿದ್ವು, ಕಟ್ಟಡಗಳಿದ್ವು, ಜನವಸತಿ ಪ್ರದೇಶ ಆಗಿದ್ರಿಂದ ಬೇರೆ 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 ಒಂದಷ್ಟು ಕಟ್ಟಡಗಳು ಕೂಡ ಇರ್ತವೆ. ಮತ್ತು ಈ ಒಂದು ಸಮಯ ನೋಡಿ, ಇದು ಅರ್ಲಿ ಮಾರ್ನಿಂಗು ಅಲ್ಲ, ಲೇಟ್ ನೈಟು ಅಲ್ಲ. ಸೊ ಹೀಗಾಗಿ ಬಹುತೇಕ ಮಧ್ಯಾಹ್ನದ ಹೊತ್ತಾಗಿರೋದ್ರಿಂದ ಕಚೇರಿಗಳಲ್ಲಿ ಇದ್ದಂತಹ ಸಿಬ್ಬಂದಿ ಯಾರಾದ್ರೂ ಇರ್ತಾರೆ, ಅಲ್ಲಿ ಯಾವುದೇ ಒಂದು ಏನೋ ಅಂಗಡಿ ಅಥವಾ ಯಾವುದೇ ಒಂದು ಶಾಪ್ಗಳಿರ್ಬೋದು ಅಥವಾ ಯಾವುದೇ ಒಂದು ಆಸ್ಪತ್ರೆ ಇರ್ಬೋದು, ಅಲ್ಲಿ ಯಾವ್ಯಾವ್ದು ಜನಸೇವೆಗಿರುವಂತಹ ಏನು ಕಟ್ಟಡಗಳಿರ್ತವೆ ಅಥವಾ ಖಾಸಗಿ ಸಂಸ್ಥೆಗಳ ಕಟ್ಟಡಗಳಿರ್ತವೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಜನರಿರ್ತಾರೆ. ಜೊತೆಗೆ ಆ ಒಂದು ಕಟ್ಟಡದ ಏನು ಬಹುಮಹಡಿ ಕಟ್ಟಡಕ್ಕೆ ಏನು ಅದು ಪತನ ಆಗುವಂತ ಸಂದರ್ಭದಲ್ಲಿ ಬಿದ್ದಿದೆಯಲ್ಲ, ಅಲ್ಲೂ ಕೂಡ ಬಹುತೇಕ ಸಿಬ್ಬಂದಿ ಇರ್ತಾರೆ. ಅಥವಾ ಜನವಸತಿ ಕಟ್ಟಡ ಆಗಿದ್ರೆ ಅದು ಅಕಸ್ಮಾತ್ ಅಲ್ಲಿ ಅಫ್ಕೋರ್ಸ್ ಮಧ್ಯಾಹ್ನ ಆಗಿರೋದ್ರಿಂದ ಜನರು ಕೂಡ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಸ್ಥಳೀಯರ ಒಂದು ಸಾವು ನೋವಿನ ಬಗ್ಗೆ ಈಗ ಆತಂಕ ಶುರುವಾಗಿರುವಂತದ್ದು. ನಂಬರ್ ಏನೋ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ವಿತ್ ಕ್ರೂ ಮೆಂಬರ್ಸ್ 242 ಗೊತ್ತಾಗ್ತಾ ಇದೆ. ಆದ್ರೆ ಅಲ್ಲಿರುವಂತಹ
ಸ್ಥಳೀಯರು ಎಷ್ಟು ಜನ ಏನು ಸಾವನ್ನಪ್ಪಿರ್ಬೋದು ಈ ಒಂದು ದುರಂತದಲ್ಲಿ ಅನ್ನುವಂಥದ್ದು ಕೂಡ ಇವಾಗ ಆಘಾತಕಾರಿಯಾಗಿ ಎಲ್ಲರೂ ಕೂಡ ಏನು ಆಘಾತಕ್ಕೊಳಗಾಗಿರುವಂತದ್ದು, ಅದರ ಬಗ್ಗೆ ಒಂದು ಅಂಕಿ ಸಂಖ್ಯೆಗಳ ಬಗ್ಗೆ ಇನ್ನೂ ಕೂಡ ಏನು ನಡೀತಾ ಇದೆ. ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಒಂದು ಕಡೆ 25 ಜನರನ್ನ ಈಗಾಗಲೇ ಗಾಯಾಳುಗಳನ್ನ ಅಲ್ಲಿನ ಅಹಮದಾಬಾದ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಒಟ್ಟಾರೆ ಈ ದೃಶ್ಯಗಳ ತೀವ್ರತೆಯನ್ನು ನೋಡಿದಂತ ಸಂದರ್ಭದಲ್ಲಿ ಸಾವು ನೋವಿನ ಸಂಖ್ಯೆ ಮಂಗಳೂರು ದುರಂತಕ್ಕಿಂತಲೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇರುವಂತದ್ದು. ಇಡೀ ದೇಶ ಆಘಾತಕಾರಿಯ ನೋಡುವಂತ ಒಂದು ಸಂಖ್ಯೆಯಾಗಿ ಕಾಣಿಸ್ತಾ ಇರುವಂತದ್ದು ಈ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಕಾಣಿಸ್ತಾ ಇದೆ. ಪೃಥ್ವಿ, ಓಕೆ ಮಧು, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ ನಿಮ್ಮ ಹತ್ರ. ಧನ್ಯವಾದ. ಈಗ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನೀವು ಆ ಭೀಕರ ಪರಿಸ್ಥಿತಿ ಹೇಗಿತ್ತು, ಅಲ್ಲಿ ಯಾವ ರೀತಿಯಾಗಿ ಈ ವಿಮಾನ ಪತನ ಆಗಿದೆ. ಈಗ ನಿಮಗೆ ತೋರಿಸ್ತಾ ಇರುವಂತದ್ದು ಪ್ಯಾಸೆಂಜರ್ ಲಿಸ್ಟ್ ತೋರಿಸ್ತಾ ಇದ್ವಿ. ಟೋಟಲಿ 230 ಜನ ಪ್ಯಾಸೆಂಜರ್ಗಳು, 12 ಜನ ಕ್ರೂ ಮೆಂಬರ್ಸ್, ಅಂದ್ರೆ ಟೋಟಲಿ 242 ಜನ ಇದ್ದಿದ್ದಂಥದ್ದು. 242 ಜನ ಇದ್ದಿದ್ದಂಥ ಒಂದು ವಿಮಾನ ಪತನ ಆಗಿರೋದು. 242 ಜನ ಇದ್ದಿದ್ದಂಥ ವಿಮಾನ ಪತನ ಆಗಿರುವಂಥ ಪ್ರದೇಶವನ್ನ ಗಮನಿಸಬಹುದು ನೀವು. ನೋಡಿ, ಆ ಕಟ್ಟಡ ಎಲ್ಲ ಬೆಂಕಿ ಹೊತ್ಕೊಂಡು ಉರಿದು ಕರ್ಕಲಾಗೋಗಿದೆ. ಅದ್ರ ಒಳಗಡೆ ಎಷ್ಟೆಷ್ಟು ಜನ ಇದ್ರು, ಅದೇನು ಮನೆನೋ ಅಪಾರ್ಟ್ಮೆಂಟೋ ಆಫೀಸೋ ಗೊತ್ತಿಲ್ಲ. ಆ ದೃಶ್ಯಾವಳಿ ನೋಡ್ತಾ ಇದ್ರೇನೆ ಭೀಕರ ಪರಿಸ್ಥಿತಿಯನ್ನ ಎಳೆಯಾಗಿ ಹೇಳ್ತಾ ಇದೆ. ಅದು ಆ ವಿಮಾನ ಎಲ್ಲಿ ಬಿದ್ದಿದೆಯೋ, ಆದ್ರೆ ಅದರ ಪರಿಣಾಮ ನೋಡಿ. ವಿಮಾನದ ಒಳಗಡೆ 242 ಜನ, ಓಕೆ, ಅದಕ್ಕೆ ಲೆಕ್ಕ ಸಿಗ್ತಾ ಇದೆ. ಬಟ್ ವಿಮಾನ ಬಿದ್ದಂತ ಸ್ಥಳದಲ್ಲಿ, ವಿಮಾನ ಬಿದ್ದ ಸ್ಥಳದಲ್ಲಿ ಆಗಿರುವಂತ ಒಂದು ನರಕ ಇದೆಯಲ್ಲ, ಅಲ್ಲಿ ಎಷ್ಟು ಜನ ಇದ್ರು? ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಉಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅಲ್ಲಿರುವಂತ ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಬೇಗ ಸ್ಪಂದಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಆದರೆ ಕಟ್ಟಡದ ಒಳಗಡೆ ಏನೇನಾಗಿದೆಯೋ ಏನೋ ಗೊತ್ತಿಲ್ಲ. ಅಲ್ಲಿ ಬೆಂಕಿ ಹೊತ್ಕೊಂಡು ಉರಿದಂಥ ಹಿನ್ನೆಲೆಯಲ್ಲಿ ರಕ್ಷಿಸುವಂಥದ್ದು ಕೂಡ ಅಷ್ಟು ಈಸಿ ಇಲ್ಲ. ಆಕ್ಸಿಜನ್ ಬೇಕಾಗುತ್ತೆ. ನೋಡಿ, ಅಲ್ಲಿ ಆಕ್ಸಿಜನ್ ಎಲ್ಲ ತಗೊಂಡು ಹೋಗಿದ್ದಾರೆ. ಯಾರಾದರೂ ಇದ್ರೆ ಟ್ರೈ ಮಾಡೋಣ, ಅವರನ್ನು ಬದುಕಿಸುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ವಿಮಾನದಲ್ಲಿ ಮುಖ್ಯ ಪೈಲಟ್ ಸುಮಿತ್ ಸಬರ್ವಾಲ್ 8200 ಗಂಟೆಗಳ ವಿಮಾನ ಹಾರಾಟದ ಅನುಭವ. ಸಹ ಪೈಲಟ್ಗೆ 1100 ಗಂಟೆಗಳ ವಿಮಾನ ಹಾರಾಟದ ಅನುಭವ ಇತ್ತು. ದೂರ ಬೇರೆ ಹೋಗ್ಬೇಕಾಗಿದ್ದಂಥ ಒಂದು ವಿಮಾನ, ಏರ್ ಇಂಡಿಯಾ ಅಹಮದಾಬಾದ್ ಟು ಲಂಡನ್ ಹೋಗ್ಬೇಕಾಗಿದ್ದಂಥ ವಿಮಾನ. ಅದು ಟೇಕ್ ಆಫ್ ಆದ 20 ನಿಮಿಷದಲ್ಲಿ ಪತನ ಆಗಿದೆ. 8200 ಗಂಟೆ ಅನುಭವ ಇದ್ದಂಥ ಒಬ್ಬ ಪೈಲಟ್ ಇದ್ದಂಥವ್ರು. ಅದರಲ್ಲಿ ಆ ಅನುಭವ ಏನಕ್ಕೆ ಬಂತೀಗ ನೋಡಿ. ಅಲ್ಲಿ ವಿಮಾನದಲ್ಲಿ ಮುಖ್ಯ ಪೈಲಟ್ ಸುಮಿತ್ ಸಬರ್ವಾಲ್ 8200 ಗಂಟೆಗಳ ವಿಮಾನ ಹಾರಾಟ ಅನುಭವ ಹೊಂದಿದ್ರು. ಸಹ ಪೈಲಟ್ 1100 ಗಂಟೆಗಳ ವಿಮಾನ ಹಾರಾಟ ಅನುಭವ. ಮಧ್ಯಾಹ್ನ 1:39ಕ್ಕೆ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದಂಥ ವಿಮಾನ. 23ನೇ ರನ್ವೇಯಿಂದ ಹೊರಟಿದ್ದಂಥ ವಿಮಾನ ಇದು. ಟೇಕ್ ಆಫ್ ಆಗ್ತಾ ಇದ್ದಂತೆ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ATCಗೆ ಕರೆ ಮಾಡಿದ್ದಂಥ ಪೈಲಟ್ ATCಗೆ ಕರೆಯನ್ನು ಮಾಡ್ತಾರೆ. ತಾಂತ್ರಿಕ ದೋಷ ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ATCಗೆ ಕರೆ ಮಾಡ್ತಾರೆ. ಈ ಥರ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ಏರ್ ಟ್ರಾಫಿಕ್ ಕಂಟ್ರೋಲ್ ATC ಅವ್ರಿಗೆ ಕರೆ ಮಾಡ್ತಾರೆ. ಅವರಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇರ್ತಾರೆ ATC ಅವರು, ಏರ್ ಟ್ರಾಫಿಕ್ ಕಂಟ್ರೋಲ್ನವರು. ಏನು ಮಾಡಬೇಕು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆ ಸಂಪರ್ಕವನ್ನ ಸಾಧಿಸ್ತಾರೆ. ಆದ್ರೆ ಮಾತನಾಡುವಂತಹ ಸಂದರ್ಭದಲ್ಲೇ, ಸ್ಪಂದನೆ ಆಗುವಷ್ಟು ಅಂತ ಸಂದರ್ಭದಲ್ಲೇ ವಿಮಾನ ಪತನ ಆಗಿದೆ. ಸ್ಪಂದಿಸುವಂತ ಟೈಮ್ನಲ್ಲೇ ವಿಮಾನ ಪತನ ಆಗಿದೆ. ಅಷ್ಟೊತ್ತಿಗೆ ತಾಂತ್ರಿಕ ದೋಷ. ವಿಮಾನಯಾನ ಸಚಿವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆಯನ್ನು ಮಾಡಿದ್ದಾರೆ.
ರಾಮ್ ಮೋಹನ್ ನಾಯ್ಡು ವಿಮಾನಯಾನ ಸಚಿವ ದುರಂತದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿ. ವಿಜಯವಾಡದಿಂದ ದುರಂತ ಸ್ಥಳಕ್ಕೆ ಹೊರಟಿದ್ದಾರೆ ಸಚಿವ. ವಿಜಯವಾಡದಲ್ಲಿದ್ರು ರಾಮ್ ಮೋಹನ್ ನಾಯ್ಡು. ವಿಜಯವಾಡದವರೇ ಅವರು, ಆಂಧ್ರ ಪ್ರದೇಶದವರು. ರಾಮ್ ಮೋಹನ್ ನಾಯ್ಡು ವಿಮಾನಯಾನ ಸಚಿವ ಅಲ್ಲಿಂದ ಸೀದಾ ಅಹಮದಾಬಾದ್ಗೆ ಹೋಗ್ತಾ ಇದ್ದಾರೆ. ಅವರಿಗೆ ಕರೆಯನ್ನ ಮಾಡಿದ್ರು ಪ್ರಧಾನಮಂತ್ರಿಗಳು. ಕರೆಯನ್ನ ಮಾಡಿ ಏನಾಯ್ತು, ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಹೋಮ್ ಮಿನಿಸ್ಟ್ರು ಕೂಡ. ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರದ್ದೇ ರಾಜ್ಯ, ಪ್ರಧಾನಮಂತ್ರಿಗಳ ರಾಜ್ಯ, ಗೃಹ ಸಚಿವರ ರಾಜ್ಯ. ಅವರ ರಾಜ್ಯದಲ್ಲಿ ಸಂಭವಿಸಿರುವಂಥ ಒಂದು ದುರಂತ. ಮೋಸ್ಟ್ ಪ್ರಾಬಬ್ಲಿ ಹೋಗ್ತಾರೆ ಗೃಹ ಸಚಿವರು. ಇವತ್ತೇ ಹೋಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಅಲ್ಲಿ ಹೋಗಿ ಈ ಪರಿಸ್ಥಿತಿ ಕಾರಣ ಏನು, ಎತ್ತ, ಯಾಕಾಯ್ತು ಇದು, ತನಿಖೆ ಈಗ ಆಲ್ರೆಡಿ ಆರಂಭವಾಗಿರುತ್ತೆ. ಬ್ಲಾಕ್ ಬಾಕ್ಸ್ ಇರುತ್ತೆ. ಯಾವುದೇ ವಿಮಾನ ಹೇಗೆ ಪತನ ಆದರೂ ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ಏನೇನು ಮಾತನಾಡಿರ್ತಾರೆ, ಏನು ಎತ್ತ ಅನ್ನುವಂಥದ್ದು ರೆಕಾರ್ಡ್ ಆಗಿರುತ್ತೆ. ಅದರಿಂದ ಗೊತ್ತಾಗಬೇಕಾಗಿದೆ. ಈಗ ಬ್ಲಾಕ್ ಬಾಕ್ಸ್ ಸಿಕ್ಕ ಬಳಿಕ ವಿಮಾನದಲ್ಲಿ ನಾವು ಬೇರೆ ಇನ್ಯಾವುದ್ರಲ್ಲೂ ಕೂಡ ಈ ರೀತಿಯಾಗಿ ಏನೋ ಆಯಿತು, ಏನು ಮಾತನಾಡ್ಕೊಂಡಿದ್ರು, ಏನಾಯಿತು ಅಲ್ಲಿ, ಅದು ಯಾವುದ್ರಲ್ಲೂ ಗೊತ್ತಾಗಲ್ಲ. ಆದರೆ ವಿಮಾನಗಳು ಕ್ರಾಶ್ ಆದಂಥ ಸಂದರ್ಭದಲ್ಲಿ ಈ ಬ್ಲಾಕ್ ಬಾಕ್ಸ್ಗಳಿರ್ತಾವಲ್ಲ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಫ್ಲೈಟ್ ರೆಕಾರ್ಡ್ರು ಬ್ಲಾಕ್ ಬಾಕ್ಸ್ ಅಂದರೆ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಸಿಗುತ್ತಾ ನೋಡೋಣ. ಅದು ಸಿಕ್ಕ ನಂತರ ಇಲ್ಲಿ ಏನೇನಾಯ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಟೇಕ್ ಆಫ್ ಆದ 5 ನಿಮಿಷದಲ್ಲಿ ವಿಮಾನ ಪತನ ಆಗಿರೋದು. ಭೂಮಿಯಿಂದ 835 ಅಡಿ ಎತ್ತರದಲ್ಲಿ ವಿಮಾನ ಹೈಯೆಸ್ಟ್ ರೀಚ್ ಆಗಿ ನಂತರ ಸೀದಾ ಕೆಳಗಡೆ ಬಿದ್ದಿದೆ. ವಿಮಾನ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ದುರಂತ ಸಂಭವಿಸಿರೋದು. ಜಸ್ಟ್ 10 ಕಿಲೋಮೀಟರ್ ದೂರ ಅಷ್ಟೇ. ಟೇಕ್ ಆಫ್ ಆಗ್ತಿದ್ದ ಹಾಗೆ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರೋದು. ತಾಂತ್ರಿಕ ದೋಷ. ಏನಾಗಿತ್ತು ತಾಂತ್ರಿಕ ದೋಷ? ಬ್ಲಾಕ್ ಬಾಕ್ಸಲ್ಲಿ ಗೊತ್ತಾಗುತ್ತೆ. ಅದು ಸಿಕ್ಕರೆ ಬ್ಲಾಕ್ ಬಾಕ್ಸಲ್ಲಿ ಗೊತ್ತಾಗುತ್ತೆ. ಬ್ಲಾಕ್ ಬಾಕ್ಸ್ ಅಂದರೆ ಬ್ಲಾಕ್ ಕಲರ್ ಇರುತ್ತೆ ಅಂತಲ್ಲ, ಆರೆಂಜ್ ಕಲರ್ ಇರುತ್ತೆ ಅದು. ಆದರೆ ಅದನ್ನು ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ. ಈ ದುರಂತ ಆಗುತ್ತಲ್ಲ, ಇದೊಂದು ಕರಾಳ ಅಧ್ಯಾಯ ಅಲ್ಲ, ಕರಾಳ ದಿನ ಅಲ್ಲ. ಸೊ ಹೀಗಾಗಿ ಏನಾಯ್ತು, ಯಾವ ಕಾರಣಕ್ಕಾಯ್ತು, ಪ್ರಾಬ್ಲಮ್ ಆಗಿದ್ದೇನು? ಸಂಜೆ 5 ಗಂಟೆವರೆಗೂ ಏರ್ಪೋರ್ಟ್ ಸಂಪೂರ್ಣ ಬಂದ್. ಅಹಮದಾಬಾದ್ನ ಇಡೀ ವಿಮಾನ ನಿಲ್ದಾಣವನ್ನೇ ಬಂದ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ಇಂಥ ದುರಂತ ನಡೆದಿರುವಂತ ದಿನ. ಎಷ್ಟು ಜನ ಸತ್ತಿದರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ವಿಮಾನದಲ್ಲಿ 242 ಜನ ಪ್ರಯಾಣಿಕರಿದ್ರು. ನೋಡಿ, ನಿಮ್ಗೆ ಅಲ್ಲಿ ಕೌಂಟ್ ಡೌನ್ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಎಷ್ಟು ಸೆಕೆಂಡ್ಸ್ ನಲ್ಲಿ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಎಷ್ಟು ದೊಡ್ಡ ಬೆಂಕಿ ಕಾಣಿಸ್ಕೊಳ್ಳುತ್ತಲ್ಲಿ ಬೀಳ್ತಿದ್ದ ಹಾಗೆ. ಜಸ್ಟ್ 5 ಮಿನಿಟ್ಸ್ ಟೇಕ್ ಆಫ್ ಆಗಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಕ್ರಾಶ್ ಆಗಿರೋದು. ಆಮೇಲೆ ಅದು ಬೀಳ್ತಿದ್ದ ಅಂದ್ರೆ ಡೌನ್ಫಾಲ್ ಆಗುತ್ತಲ್ಲ, ಡೌನ್ಫಾಲ್ ಆಗಿ ಜಸ್ಟ್ 10 ಸೆಕೆಂಡ್ಸ್ ನಲ್ಲಿ ಬಿದ್ದ ತಕ್ಷಣ ಆ ದಟ್ಟ ಬೆಂಕಿಯನ್ನ ನೋಡಿ. ಈ ನಾವು ಮೊನ್ನೆ ಎಲ್ಲ ಇಸ್ರೇಲ್ ಎಲ್ಲ ದಾಳಿ ಆದ್ಮೇಲೆ, ನಮ್ಮ ಆಪರೇಷನ್ ಸಿಂಧೂರ ಎಲ್ಲ ಆದಂತ ಸಂದರ್ಭದಲ್ಲಿ ಆ ಕ್ಷಿಪಣಿ ದಾಳಿ ಎಲ್ಲ ಆಗಿತ್ತು ನೋಡಿ. ಭಾರತದ ಕ್ಷಿಪಣಿ ದಾಳಿಯ ಮಾಡಿದ್ವಲ್ಲ ನಾವು. ಆ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಎಷ್ಟು ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿ ಆದಾಗ ಬೆಂಕಿ ಆವರಿಸ್ಕೊಳ್ಳುತ್ತಲ್ಲ, ಹೊಗೆ ಆವರಿಸ್ಕೊಳ್ಳುತ್ತಲ್ಲ, ಆ ರೀತಿಯಾಗಿ ಒಂದು 2-3 ಕ್ಷಿಪಣಿ ಬಿದ್ದರೆ ಏನಾಗುತ್ತೆ ಒಂದು ಪ್ರದೇಶದ ಮೇಲೆ, ಆ ರೀತಿಯಾಗಿ ಆಗಿರೋದಿದು. ಜನವಸತಿ ಪ್ರದೇಶ ಬೇರೆ. ಕರಾಳ ದಿನ ಇವತ್ತು.
ಗುಜರಾತ್ ಪಾಲಿಗೆ, ನಮ್ಮ ದೇಶದ ಪಾಲಿಗೆ ಕರಾಳ ದಿನ ಇದು. ನರಕ ಇದೆ, ನರಕ ಸೃಷ್ಟಿಯಾಗಿದೆ ಆ ಭೂಮಿ ಮೇಲೆ ಇವತ್ತು. ಅಹಮದಾಬಾದ್ನಲ್ಲಿ ನರಕ ಸೃಷ್ಟಿಯಾಗಿದೆ. ದುರಂತದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ಇಡೀ ಸರ್ಕಾರ ಈಗ, ಗುಜರಾತ್ ಸರ್ಕಾರ ಅಲ್ಲಿಗೆ ಹೋಗ್ತಾ ಇದೆ. ಪೊಲೀಸರು ಶತ ಪ್ರಯತ್ನ ಪಡ್ತಾ ಇದ್ದಾರೆ, ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಉಳಿಸುವಂತ ಪ್ರಯತ್ನ. NDRF ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಇನ್ನು 61 ಮಂದಿ ವಿದೇಶಿ ಪ್ರಜೆಗಳಿದ್ದಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 2 ಪುಟ್ಟ ಮಕ್ಕಳಿದ್ದಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅಲ್ಲಿ ಆನ್ಬೋರ್ಡ್ ಯಾರ್ಯಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ. ಇದೇನು KSRTC ಬಸ್ಸ, ಎಲ್ಲೋ ನಿಂತ್ಕೊಂಡು ಎಲ್ಲೋ ಹತ್ಕೊಂಡು ಹೋದ್ರು, ಯಾವುದೋ ಸ್ಟಾಪಲ್ಲಿ ಇಳಿದ್ರು ಅಂತ ಹೇಳೋಕ್ಕಾಗಲ್ಲ ನಾವು. ಇದಕ್ಕೆಲ್ಲದಕ್ಕೂ ಕೂಡ ಲೆಕ್ಕ ಇರುತ್ತೆ. ಎಷ್ಟು ಜನ ಹತ್ತಿದ್ರು, ಎಷ್ಟು ವರ್ಷ ವಯಸ್ಸಿನ ಜನ ಅದ್ರೊಳಗಡೆ ಇದ್ರು, ಎಷ್ಟು ಜನ ಲೇಡೀಸು, ಎಷ್ಟು ಜನ ಸಿಬ್ಬಂದಿ, ಅದೆಲ್ಲರದ್ದು ಡೀಟೇಲ್ಸ್ ಇರುತ್ತೆ. ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸಕ್ಕೆ ಏನು ಮಾಡೋಣ, ಯಾಕೆಂದ್ರೆ ಅವರೆಲ್ಲರೂ ಕೂಡ ಬದುಕಿರುವಂಥ ಸಾಧ್ಯತೆನೇ ಕ್ಷೀಣಿಸಿದೆ. ಅದ್ರೊಳಗಿದ್ದಂಥವ್ರು, ಹೊರಗಿದ್ದಂಥವರ ಬಾಡಿಗಳು ಸಿಗ್ತಾ ಇದೆ, ಸಾವನ್ನಪ್ಪದಂಥವ್ರದ್ದು, ಒಳಗಡೆ ಇದ್ದಂಥವ್ರದ್ದು. ಆ ಬಿದ್ದಿರುವಂಥದ್ದು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳನ್ನ. ಒಬ್ಬರ ಬಾಡಿಯನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬರ ದೇಹವನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿದೆ ಅಲ್ಲಿ. ಭೀಕರವಾಗಿ ನಡೆದಿದೆ. ಕರಾಳ ದಿನ ಇದು. ನರಕ ಸೃಷ್ಟಿಯಾಗೋಗಿದೆ ಗುಜರಾತ್ನಲ್ಲಿ. ಆ ಫ್ಲೈಟ್ ಕ್ರಾಶ್ನಿಂದಾಗಿ ಸಾವಿನ ಸಂಖ್ಯೆಯನ್ನು ಲೆಕ್ಕಕ್ಕೆ ಹಾಕಕ್ಕೂ ಕೂಡ ಆಗೋದಿಲ್ಲ. 30 ಮಂದಿ ಸಾವನ್ನಪ್ಪಿರುವಂಥದ್ದು ಆಸ್ಪತ್ರೆಯಲ್ಲಿ ದೃಢ. 45 ಮಂದಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ವಿಮಾನದಲ್ಲಿ 52 ಮಂದಿ ಬ್ರಿಟನ್ ಪ್ರಜೆಗಳಿದ್ದ ಮಾಹಿತಿ. ಹೋಗ್ತಾ ಇದ್ದಿದ್ದಂಥದ್ದು UK ಅಲ್ವಾ, ಲಂಡನ್ಗೆ ಹೋಗ್ತಾ ಇದ್ದಂಥ ಫ್ಲೈಟ್ ಅದು. ಅಹಮದಾಬಾದ್ ಟು ಲಂಡನ್ ಹೋಗ್ತಾ ಇದ್ದಂಥ ಫ್ಲೈಟ್ ಕ್ರಾಶ್ ಆಗಿರೋದು. ಸಂಪೂರ್ಣ ವರದಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಒಂದೊಂದೇ ಮಾಹಿತಿಗಳು ಇವಾಗ ಸಿಗ್ತಾ ಹೋಗ್ತಾ ಇರುವಂಥದ್ದು. ದೊಡ್ಡ ವಿಮಾನ, ಆ ಫೋರ್ಸ್ ಹೇಗಿರುತ್ತೆ. ಒಂದು ಫ್ಲೈಟ್ ಜಸ್ಟ್ ಟೇಕ್ ಆಫ್ ಆದ್ರೇನೆ ಯಾವ ಫೋರ್ಸ್ ಅಲ್ಲಿ ಇರುತ್ತೆ ನಿಮಗೂ ಕೂಡ ಗೊತ್ತಿದೆ. ಹತ್ರದಿಂದ ನೋಡ್ದಂಥವ್ರಿಗಂತೂ ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಹೇಗಾಗಿರೋಣ ಅಂತ ಅದೊಂಥರ ಆಘಾತ ಆಗುವಂತ ದೃಶ್ಯಾವಳಿಗಳು. ಆ ಬೆಂಕಿಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅದರ ತೀವ್ರತೆ ಹೇಗಿತ್ತು ಅಂತ. ಆ ಪತನದ ತೀವ್ರತೆ ಹೇಗಾಗಿತ್ತು ಅನ್ನುವಂಥದ್ದನ್ನ ಊಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಆ ಕಟ್ಟಡಗಳನ್ನು ನೋಡಿ. ಆ ವಿಮಾನ ಪತನ ಆದಂತ ಹಿನ್ನೆಲೆಯಲ್ಲಿ ಈ ಕಟ್ಟಡದ ಮೇಲೆ ಏನು ಬಿದ್ದಿಲ್ಲ ಅದು, ಆದರೆ ಅದರ ತೀವ್ರತೆ ಇತ್ತಲ್ಲ, ಬೆಂಕಿ ಕಾಣಿಸ್ಕೊಂಡಿದ್ದೆಲ್ಲ, ಸೊ ಹೊತ್ಕೊಂಡು ಹೋಗ್ಬಿಟ್ಟಿದೆ ಅದು. ಸೀಟ್ ನಂಬರ್ 12ರಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಮಾಜಿ CM ವಿಜಯ್ ರೂಪಾನಿ, ಇನ್ನು 52 ಮಂದಿ ಬ್ರಿಟನ್ ಪ್ರಜೆಗಳು, 6 ಮಂದಿ ಪೋರ್ಚುಗಲ್ ಪ್ರಜೆಗಳು, 2 ಕೆನಡಾ ಪ್ರಜೆಗಳು ವಿಮಾನದಲ್ಲಿ ಇದ್ರು.
ಟೋಟಲಿ 242 ಜನ. ಆ 242 ಜನರ ಪೈಕಿ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ವಿಜಯ್ ರೂಪಾನಿಯವರು ಕೂಡ ಇದ್ರು. ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ, ಭೂಪೇಶ್ ಪಟೇಲ್ ಅಲ್ಲಿನ ಮುಖ್ಯಮಂತ್ರಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸ್ಥಳಕ್ಕೆ. ಆದರೆ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೀಟ್ ನಂಬರ್ 12 ನಲ್ಲಿ ಇದ್ರಂತೆ. 52 ಜನ ಬ್ರಿಟನ್ ಪ್ರಜೆಗಳು, 5 ಜನ ಪೋರ್ಚುಗಲ್ ಪ್ರಜೆಗಳು, ಇನ್ನೊಂದಿಬ್ರು ಕೆನಡಾ ಪ್ರಜೆಗಳು, ವಿದೇಶಿಗರೇ 52 ಜನ ಇದ್ರು. ಅದರಲ್ಲಿ ನಡಿಬಾರ್ದ ಘಟನೆ ನಡೆದೋಯ್ತು. ಊಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಆ ಕರ್ಕಲಾಗಿರುವಂತ ಪಾರ್ಟ್ಸ್ಗಳನ್ನ ನೋಡ್ತಾ ಇದ್ದೀರಾ, ಹೊಗೆ ಬರ್ತಾ ಇರುವಂತದನ್ನು ನೋಡ್ತಾ ಇದ್ದೀರಾ. कोण पाहिजे त्याला विजय पाहिजे ಮೊಬೈಲ್ನಲ್ಲಿ ಸರಿಯಾಗಿರುವಂತ ದೃಶ್ಯಾವಳಿ ಅಂತ ಕಾಣಿಸುತ್ತೆ. ದುರಂತ ಸ್ಥಳಕ್ಕೆ ತೆರಳ್ತಾ ಇರುವಂತ ಗೃಹ ಸಚಿವ ಅಮಿತ್ ಶಾ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಮಿತ್ ಶಾ ಅವರು ಹೋಗ್ತಾರೆ, ಅವರದ್ದೇ ರಾಜ್ಯ. ಇಂಥ ಭೀಕರ ಪರಿಸ್ಥಿತಿಯಲ್ಲಿ ಎಲ್ಲೋ ಕೂತ್ಕೊಂಡು ನಾವು ಮಾಹಿತಿ ತಗೊಳ್ತೀವಿ ಅಂದ್ರೆ ಆಗೋದಿಲ್ಲ. ಅಲ್ಲಿನ ರಾಜ್ಯದ ಜನ ಬೇರೆ ಕೇಳ್ತಾರೆ. ಗೃಹ ಸಚಿವ ಅಮಿತ್ ಶಾ ಅವರು ಹೋಗ್ತಾ ಇದ್ದಾರೆ ದುರಂತ ಸ್ಥಳಕ್ಕೆ. ಮಾಹಿತಿ ಪಡ್ಕೊಂಡಂತ ಸಂದರ್ಭದಲ್ಲಿ ಬಂದಂತ ಬ್ರೇಕಿಂಗ್ ನಲ್ಲೇ ಹೇಳ್ತಾ ಇದ್ದೆ ನಾನು, ಅಮಿತ್ ಶಾ ಅವರು ಹೋಗ್ತಾರೆ, ಸಂಜೆ ಒಳಗೆ ಹೋಗುವಂತ ಸಾಧ್ಯತೆ ಇದೆ ಅಂತ. ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ, ಅಮಿತ್ ಶಾ ಹೋಗ್ತಾ ಇದ್ದಾರೆ. ಆ ರಾಜ್ಯದ ಪ್ರಮುಖ ವ್ಯಕ್ತಿಗಳು ಅಮಿತ್ ಶಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೋಗುವಂತ ಚಾನ್ಸಸ್ ಇದೆ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಇನ್ನೊಂದು 3-4 ದಿನ ಆದ್ಮೇಲೆ ಆದ್ರೂ ಆಗ್ಬೋದು. ಹೋಗುವಂತ ಚಾನ್ಸಸ್ ಇರುತ್ತೆ. ತನ್ನ ರಾಜ್ಯ, ಜನ ಅಲ್ವಾ, ಭೀಕರ ದುರಂತ ಅಲ್ವಾ. ಅವ್ರ ಪ್ರಧಾನಮಂತ್ರಿ ಆದ್ಮೇಲಂತೂ ಈ ರೀತಿಯಾದಂಥ ದುರಂತ ನಾವು ನೋಡಿದಂತೂ ಕೂಡ ಈ ರೀತಿಯಾದಂಥ ದುರಂತ ನಡೆದೇ ಇರಲಿಲ್ಲ. ದುರಂತದ ನಿಖರ ಮಾಹಿತಿ ಬ್ಲಾಕ್ ಬಾಕ್ಸ್ ನಲ್ಲಿ ಲಭ್ಯ. ನಾನು ಹೇಳ್ತಾ ಇದ್ನಲ್ಲ, ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ. ಯಾವುದೇ ವಿಮಾನ ಪತನ ಆದ್ರೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಮಾತನಾಡಿರ್ತಾರಲ್ಲ, ಬ್ಲಾಕ್ ಬಾಕ್ಸ್ ಅಂದ್ರೆ ಅದೇನು ಇದಲ್ಲ, ಆದ್ರೆ ಅದ್ರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅಲ್ಲಿ ಪೈಲಟ್ ಹತ್ರ ಏನ್ ಮಾತನಾಡಿದ್ರು, ಏನು ಎತ್ತ, ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಬ್ಲಾಕ್ ಬಾಕ್ಸ್ ಅಂದ್ರೆ ತಿಳ್ಕೊಂಬಿಡಿ, ಬ್ಲಾಕ್ ಕಲರ್ ಇರೋದಿಲ್ಲ, ಆರೆಂಜ್ ಕಲರ್ ಇರುತ್ತೆ ಬ್ಲಾಕ್ ಬಾಕ್ಸ್ ಅಂದ್ರೆ. ಆದ್ರೆ ಆ ಕರಾಳ ದಿನ ಇರುತ್ತಲ್ಲ, ಕರಾಳ ಇನ್ಸಿಡೆಂಟ್ ಇರುತ್ತಲ್ಲ, ಅದನ್ನ ರೆಕಾರ್ಡ್ ಮಾಡ್ಕೊಳುತ್ತಲ್ಲ, ಅದೊಂಥರ ರೆಕಾರ್ಡ್ ಆಗಿರುತ್ತೆ. ಅದಕ್ಕೆ ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ. ಆ ಬ್ಲಾಕ್ ಬಾಕ್ಸ್ ಸಿಕ್ಕದ ನಂತರ ಅಲ್ಲಿ ಏನಾಯ್ತು, ಏನು ಎತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ಏನು ಕಾರಣ ಇದಕ್ಕೆ, ಏನು ಮಾತನಾಡ್ಕೊಂಡಿದ್ದಾರೆ ಪೈಲಟ್ಗಳು, ಅದೆಲ್ಲದರ ಸಂಪೂರ್ಣ ವಿವರ ಸಿಗುತ್ತೆ. ಆದರೆ ಆ ಬ್ಲಾಕ್ ಬಾಕ್ಸ್ ಸಿಗೋವರೆಗೂ ಕಾಯ್ಬೇಕಷ್ಟೆ. ಅಹಮದಾಬಾದ್ನಲ್ಲಿ ವಿಮಾನ ಪತನದ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಆ ಬೆಂಕಿ ಎಲ್ಲೆಲ್ಲೆಲ್ಲ ಒತ್ಕೊಂಡಿದೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ಬೋದು. ಆ ಬಿದ್ದ ಪ್ರದೇಶದ ಹತ್ತತ್ರ ಮೇ ಬಿ ಅರ್ಧ ಕಿಲೋಮೀಟರ್ವರೆಗೂ ಕೂಡ ಇದೊಂದು ದೊಡ್ಡ ಡ್ಯಾಮೇಜ್ ಮಾಡಿರುತ್ತೆ. ಅರ್ಧ ಕಿಲೋಮೀಟರ್ವರೆಗೂ ಕೂಡ ಆ ವಿಮಾನ ಇರುವಂತ ಸ್ಪೇಸ್ ಮಾತ್ರ ಅಲ್ಲ ಅಲ್ಲಿ ಡ್ಯಾಮೇಜ್ ಆಗೋದು. ಆ ವಿಮಾನ ಬಿದ್ದ ಸುತ್ತಮುತ್ತ ಸುಮಾರು ಹತ್ತತ್ರ ಒಂದು 100ರಿಂದ 300 ಮೀಟರ್ವರೆಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಗಮನಿಸಬಹುದು ನೀವು ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನುವಂಥದ್ದನ್ನ. ಒಂದ್ ಕಡೆ ವಿಮಾನ ದುರಂತ ಆದಂಥ ದೃಶ್ಯಾವಳಿ, ಮತ್ತೊಂದು ಕಡೆ ಹಾನಿಯಾದಂಥ ದೃಶ್ಯಾವಳಿ, ಅಲ್ಲಿನ ಭೀಕರತೆಯನ್ನ ತೆರೆದಿಡ್ತಾ ಇರುವಂಥದ್ದು ಈ ದೃಶ್ಯಾವಳಿಗಳು. ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಿಕ್ಕೂ ಕೂಡ ಸವಾಲು. ಅಲ್ಲಿ ಒಳಗಡೆ ಹೋಗೋದಕ್ಕೆ ಅಷ್ಟೀಸಿ ಅಲ್ಲ. ಆ ಬಿಲ್ಡಿಂಗ್ಗಳ ಒಳಗಡೆ ಸುಟ್ಟು ಕರ್ಕಲಾಗೋಗಿರುತ್ತೆ. ಒಳಗಡೆ ಹೋದ್ರೆ ಆಕ್ಸಿಜನ್ ಬೇಕು ಉಸಿರಾಡ್ಲಿಕ್ಕೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ.
ಏನು ಅದು ಅನ್ನುವಂಥದ್ದನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕಾಗೋದಿಲ್ಲ. ಏನದು ಐಡೆಂಟಿಫೈ ಮಾಡ್ಲಿಕ್ಕಾಗೋದಿಲ್ಲ. ಕಟ್ಟಡಗಳನ್ನು ಹೊರತುಪಡಿಸಿ ಏನನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕಾಗೋದಿಲ್ಲ. ನೋಡಿ, ಅದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಅವಶೇಷಗಳು ಸಿಗ್ತವೋ, ಅದೆಷ್ಟು ಜನರ ಬಾಡಿ ಸಿಗುತ್ತೋ ಇಲ್ವೋ ಹೇಳಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತಬಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ನೋಡ್ತಾನೆ ಇದ್ದೀವಿ, ಒಂದೊಂದು ದೃಶ್ಯಾವಳಿಗಳು ಕೂಡ ಭಯಾನಕವಾಗಿದ್ದಾವೆ, ಭೀಕರವಾಗಿದೆ. ಆ ವಿಮಾನ ಬಿದ್ದ ಆ ಪ್ಲೇಸ್ನ ಜೊತೆಗೆ ಮೋಸ್ಟ್ ಪ್ರಾಬಬ್ಲಿ ಹತ್ತತ್ರ ಒಂದು 200 ಮೀಟರ್ವರೆಗೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹೇಗೆ ನೋಡ್ತಾ ಇದ್ದಾರೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮಧು? ಪೃಥ್ವಿ, ಸಂದೇಹನೇ ಇಲ್ಲ, ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವುದು. ಈಗಾಗಲೇ ನಾವು 125ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಏನು ಪ್ರಾಥಮಿಕ ಮಾಹಿತಿಗಳು ಅಲ್ಲಿ ಸ್ಥಳದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಯೇ ಹೇಳ್ತಾ ಇದ್ದಂತ ಮಾಹಿತಿ. ಆದ್ರೆ ಈಗಾಗಲೇ ಆಸ್ಪತ್ರೆಗೆ ಅಲ್ಲಿ ಅಹಮದಾಬಾದ್ನ ಏನು ಸರ್ಕಾರಿ ಆಸ್ಪತ್ರೆಗೆ ಬಂದಿರುವಂತಹ ಶವಗಳೇ 40 ನಂಬರ್ ಇದಾವೆ. ಸೊ ಆ ಒಂದು 40 ನಂಬರ್ನ ಮೇಲೆ ಈಗ ಮತ್ತಷ್ಟು ಡೆತ್ ಟೋಲ್ ಅಂದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತದ್ದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಲಿ ಏನು ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಏನು ಇದ್ರು ಅನ್ನುವಂಥದ್ದು. ಮತ್ತು ಯಾವುದೇ ಒಂದು ಸರ್ವೈವಲ್ ಚಾನ್ಸ್ ತುಂಬಾ ಮಿನಿಮಲ್, ಅಂದ್ರೆ ತುಂಬಾ ಕ್ಷೀಣವಾಗಿದೆ. ಅಲ್ಲಿ ಯಾರೇ ಅಲ್ಲಿ ಆನ್ ಬೋರ್ಡ್ ಆಗಿರುವಂತ ಎಲ್ಲ ಪ್ರಯಾಣಿಕರ ಒಂದು ಏನು ಉಳಿವು ಅತ್ಯಂತ ದೊಡ್ಡ ಸವಾಲು. ಆ ಮಟ್ಟದ ದೊಡ್ಡ ದುರಂತ ಆಗಿರುವಂತದ್ದು. ಅದರ ಒಂದು ತೀವ್ರತೆ ಮತ್ತು ತೀಕ್ಷ್ಣತೆಯಿಂದ ನೋಡಿದಂತ ಸಂದರ್ಭದಲ್ಲಿ ಕೆಲವು ದೃಶ್ಯಗಳ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಕೆಲವು ದೃಶ್ಯಗಳನ್ನ ನಾವು ತೋರಿಸ್ತಾನೆ ಇಲ್ಲ. ಯಾವ ರೀತಿಯ ಒಂದು ಭೀಕರತೆ ಇದೆ ಅಂದ್ರೆ ಸೀಟ್ ಬೆಲ್ಟ್ ಕೂಡ ಹಾಕೊಂಡಿರ್ತಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಈ ದುರಂತ ಆಗಿರೋದ್ರಿಂದ ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇ ಎಷ್ಟೋ ಜನ ಸುರುಗಿದ್ದಾರೆ ಮತ್ತು ಸುಟ್ಟು ಭಸ್ಮ ಆಗಿದ್ದಾರೆ. ಕೂತವ್ರು ಕೂತಲ್ಲೇನೆ, ಸೀಟ್ ಬೆಲ್ಟ್ ಜೊತೆಗೆ ಕೂತವ್ರು ಕೂತಲ್ಲೇನೆ ಏನು ಸಾವನ್ನಪ್ಪಿರುವಂತದ್ದು, ಮಸಿಯಾಗಿ ಬೂದಿಯಾಗಿ ಅಂತ ಇರುವಂತಹ ಒಂದು ದೃಶ್ಯಗಳು ಕೂಡ, ಚಿತ್ರಗಳು ಕೂಡ ಇದಾವೆ. ಆದ್ರೆ ಎಲ್ಲವನ್ನೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಬರೀ ಏನು ದುರಂತ ನಡೆದ ಸ್ಥಳ ಮತ್ತು ದುರಂತ ನಡೆದ ಕ್ಷಣ ಮತ್ತು ರಕ್ಷಣಾ ಕಾರ್ಯದ ಏನು ದೃಶ್ಯಗಳನ್ನ ಅಷ್ಟೇ ನೋಡ್ತಾ ಇದೀವಿ. ಅದರಲ್ಲೇ ಒಂದು ಬೆಂಕಿಯ ಕೆನ್ನಾಲಿಗೆ, ಅದರ ಒಂದು ತೀವ್ರತೆ ತೀಕ್ಷ್ಣತೆಯನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಕೂಡ ಆಘಾತ, ಭಯ ಆಗುತ್ತೆ. ಇನ್ನು ಆ ಒಂದು ದೃಶ್ಯಗಳನ್ನ ನಾವು ತೋರಿಸಲಾರದ ದೃಶ್ಯಗಳೇನಿದಾವೆ ಆ ದೃಶ್ಯಗಳಲ್ಲಿರುವಂತ ಒಂದು ಚಿತ್ರಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಕೂತವರು ಕೂತಲ್ಲೇ ಮಸಿ ಆಗಿರುವಂತದ್ದು. ಸುಮಾರು ಇನ್ನು 242 ಜನರಲ್ಲಿ 52 ಏನು ಬ್ರಿಟಿಷ್ ಪ್ರಜೆಗಳಿದ್ರು. ಈಗಾಗಲೇ ಅಲ್ಲಿನ MP ಗಳು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಗುಜರಾತ್ ಮೂಲದ ಪ್ರೀತಿ ಪಟೇಲ್ ಕೂಡ ಈ ಬಗ್ಗೆ ಏನು ಈಗಾಗಲೇ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಮತ್ತು ರಾಜ್ಯದ ಏನು ದೇಶದ ಬಹುತೇಕ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳಿಂದ ಸಂತಾಪವನ್ನ ಸೂಚಿಸ್ತಾ ಇರುವಂತದ್ದು. ಕರ್ನಾಟಕದ ಸಿದ್ದರಾಮಯ್ಯ ಸೇರಿದಂತೆ, ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಮತ್ತು ಬಿಜೆಪಿ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಘಟನೆ ದಿಗ್ಭ್ರಾಂತಿ ಆಗಿದೆ, ಆಘಾತ ಆಗಿದೆ. ಏನು ಮೃತರ ಒಂದು ಕುಟುಂಬದವರ ಜೊತೆ ಸಂತಾಪದಲ್ಲಿ ನಾವಿದ್ದೀವಿ, ಭಾಗಿಯಾಗಿದ್ದೀವಿ ಅಂತ ರಿಯಾಕ್ಷನ್ ಗಳನ್ನ ಕೊಡ್ತಾ ಇರೋದು. ಮತ್ತು ಈಗಾಗಲೇ ಪ್ರಧಾನಿ ಮೋದಿ ಅಮಿತ್ ಶಾ ಅವರಿಂದ ಏನು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಮತ್ತು ಮಾಹಿತಿಯನ್ನ ಪಡ್ಕೊಂಡ ನಂತರವೇ ಕೂಡಲೇ ನೀವು ಘಟನಾ ಸ್ಥಳಕ್ಕೆ ತೆರಳಬೇಕು ಅಂತ ಸೂಚನೆ ಕೊಟ್ಟಿರೋದ್ರಿಂದ ಅಮಿತ್ ಶಾ ಕೂಡ ಘಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಮತ್ತು ವಿಜಯವಾಡದಿಂದ ವಿಶೇಷ ವಿಮಾನದಲ್ಲಿ ನಾಯ್ಡು ಅವರು, ವಿಮಾನಯಾನ ಸಚಿವರಾದ ನಾಯ್ಡು ಅವರು ಸ್ಥಳಕ್ಕೆ ಬರ್ತಾ ಇದ್ದಾರೆ. 90ಕ್ಕೂ ಹೆಚ್ಚು NDRF ಮಂದಿಯನ್ನ ಸೂರತ್ ನಿಂದಲೂ ಕೂಡ ಪಕ್ಕದಿಂದ ಕರ್ಕೊಂಡು ಬಂದು ಏನು ಇಮ್ಮಿಡಿಯೇಟ್ ಆಗಿ ಏನು ರಿಯಾಕ್ಷನ್ ಟೈಮ್ ಮಾತ್ರ ತುಂಬಾ ಕ್ವಿಕ್ ಆಗಿತ್ತು. ಆದ್ರೆ ದುರಂತದ ತೀವ್ರತೆ ಹೇಗಿತ್ತು ಅಂತಂದ್ರೆ ಯಾವುದೇ ರೀತಿಯ ರಕ್ಷಣಾ ಕಾರ್ಯಕ್ಕೆ ಒಂದು ಏನು ಕ್ವಿಕ್ ಆಗಿ ಕ್ಷಿಪ್ರವಾಗಿ ಪ್ರತಿಕ್ರಿಯೆ ಕೊಟ್ಟರು ಕೂಡ ಅಲ್ಲಿನ ಆಡಳಿತ ವರ್ಗ. ಆದ್ರೆ ದುರಂತದ ತೀವ್ರತೆ ಕೆಲವೇ ಕ್ಷಣಗಳಲ್ಲಿ ಪಾಲಾಗಿ ಅದು ಕಟ್ಟಡದ ಮೇಲೂ ಕೂಡ ಬಿದ್ದು ಏನು ಮೇಲಿದ್ದ ಸಂದರ್ಭದಲ್ಲೇ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರಿಂದ, ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನ ಆಗಿದ್ರಿಂದ ಅಲ್ಲಿ ಸರ್ವೈವಲ್ ಚಾನ್ಸೇ ಕಡಿಮೆ ಅನ್ನೋ ರೀತಿ ಈ ಒಂದು ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತದ್ದು. ಹೀಗಾಗಿ ಒಂದು ರಕ್ಷಣಾ ಕಾರ್ಯದ ಒಂದು ಪ್ರತಿಕ್ರಿಯೆಯ ಸಮಯ ಅತ್ಯಂತ ಕ್ವಿಕ್ ಆಗಿ ಮಾಡಿದ್ರು ಕೂಡ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅತಿ ಹೆಚ್ಚಿನ ಮೂಮೆಂಟ್ ಆಫ್ ಕ್ರಾಶ್ ನ ನೋಡ್ತಾ ಇದ್ರೆ ನಮಗೇನೋ ವಿಮಾನದ ಒಳಗಡೆ ಇರುವಂತವ್ರ ಯಾರ್ಯಾರು, ಏನು, ಎತ್ತ, ಏಜ್ ಎಷ್ಟು, ಅದಕ್ಕೊಂದು ಅಂಕಿ ಸಂಖ್ಯೆ ಸಿಕ್ಬಿಡುತ್ತೆ. ಎಷ್ಟು ಜನ ಅನ್ನುವಂಥದ್ದು ಗೊತ್ತಿದೆ, 242 ಜನ ಅಂತ. ಆದ್ರೆ ಜನವಸತಿ ಪ್ರದೇಶದ ಮೇಲೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಎಷ್ಟು ಜನ ಸ್ಥಳೀಯ ಲೋಕಲೈಟ್ಸ್ಗಳು ಸಾವನ್ನಪ್ಪಿದ್ರೆ ಮೇ ಬಿ ಅದನ್ನ ಊಹಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆಯೇನಪ್ಪ ಆ ದೃಶ್ಯಾವಳಿ ನೋಡ್ತಾ ಇದ್ರೆ. ಎಕ್ಸಾಕ್ಟ್ಲಿ ಪೃಥ್ವಿಗ್ ನೋಡಿ, ನೀವು ಹೇಳಿದಂತೆ ಅಲ್ಲಿನ ಏನು ಪ್ರಯಾಣಿಕರ ಅಂಕಿ ಸಂಖ್ಯೆ ಮತ್ತು ವಿವರಗಳು ಗೊತ್ತಾಗ್ಬೋದು. ಯಾಕಂದ್ರೆ ಅಲ್ಲಿ 2 ಮಕ್ಕಳಿದ್ವು, ಅತ್ಯಂತ ಏನು ನವಜಾತ ಶಿಶುಗಳು, ಚಿಕ್ಕ ಪುಟ್ಟ ಮಕ್ಕಳಿದ್ವು 2 ಮತ್ತು 62 ವಿದೇಶಿ ಪ್ರಯಾಣಿಕರಿದ್ರು. ಉಳಿದಂತೆ ಭಾರತೀಯ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಈಗಾಗಲೇ ಅಲ್ಲಿ ನಾವು ಲಿಸ್ಟ್ ನೋಡಿದಾಗಲೇ ಗೊತ್ತಾಗುತ್ತೆ. ಆದ್ರೆ ಕಟ್ಟಡಕ್ಕೆ ಮೇಲಿಂದ ಕೆಳಗಡೆ ಪತನ ಆದ್ಮೇಲೆ ಮರಕ್ಕೆ ಡಿಕ್ಕಿ ಹೊಡೆದು ಮತ್ತು ಪಕ್ಕದ ಕಟ್ಟಡಕ್ಕೆ ಹೊಡೆದಿರೋದ್ರಿಂದ ಮತ್ತು ಅದು ಜನವಸತಿ ಪ್ರದೇಶ ಕೂಡ ಆಗಿರೋದ್ರಿಂದ ಈಗ ನಾವಲ್ಲಿ ಮ್ಯಾಪ್ ಅಲ್ಲೂ ಕೂಡ ನೋಡ್ತಾ ಇದ್ದೆ. ಆ ಮ್ಯಾಪ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಮಿಲಿಟರಿ ಹಾಸ್ಪಿಟಲ್ ಗಳಿದೆ, ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳಿದೆ. ಆ ಮೇಘಾನಿ
ಜನವಸತಿ ಪ್ರದೇಶ ಏನಿದೆ ಆ ಜನವಸತಿ ಪ್ರದೇಶದಲ್ಲಿ ಹಲವಾರು ಬಹುಮಹಡಿ ಕಟ್ಟಡಗಳಿರುವಂತದ್ದು ಅಂತದ್ದು ಒಂದು ಮೇನ್ ಕಟ್ಟಡಕ್ಕೆ ಹೊಡೆದಿರುವಂತದ್ದು ಮತ್ತು ಆ ಒಂದು ಕಟ್ಟಡ ಅಷ್ಟೇ ಅಲ್ಲ ಅದರ ಅಕ್ಕಪಕ್ಕದ ವ್ಯಾಪ್ತಿಯಲ್ಲೂ ಕೂಡ ಒಂದು ಅದರ ಅವಘಡದ ತೀವ್ರತೆಯ ಕಾರಣಕ್ಕೆ ಆ ದುರಂತದ ತೀವ್ರತೆಯ ಕಾರಣಕ್ಕೆ ಹಾನಿ ಆಗಿರುವಂತದ್ದು ಜೀವ ಹಾನಿ ಆಗಿರುವಂತದ್ದು ಕೂಡ ಗೊತ್ತಾಗಬೇಕಾಗಿದೆ. ಖಂಡಿತ ಇಲ್ಲಿ ಅತಿ ದೊಡ್ಡ ಗಾಯಾಳುಗಳ ಸಂಖ್ಯೆ ಅಂತೂ ಕಾಣಿಸ್ತಾ ಇದೆ ಜನವಸತಿ ಪ್ರದೇಶದಲ್ಲೂ ಕೂಡ. ಆದ್ರೆ ಈ ಪ್ರಯಾಣ ಮಾಡ್ತಾ ಇದ್ದಂತ ಪ್ರಯಾಣಿಕರಲ್ಲಿ ಬಹುತೇಕ ಯಾರು ಕೂಡ ಉಳಿಯುವಂತ ಚಾನ್ಸಸ್ ಇಲ್ಲ. ಒಂದು 30 ಜನರನ್ನ ಈಗಾಗಲೇ ಸ್ಪಾಟ್ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಅಹಮದಾಬಾದ್ ನಲ್ಲಿ ಸ್ಥಳಾಂತರಿಸಿದ್ರು ಕೂಡ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಜಯ ರೂಪಾನಿ ಅವರನ್ನ ಸೇರಿದಂತೆ ಎಕ್ಸ್-ಸಿಎಂ. ಇನ್ನು ಈ ಪ್ರಯಾಣಿಕರಂತೂ ಬಹುತೇಕ ಯಾರು ಉಳಿಯುವಂತದ್ದು ಚಾನ್ಸಸ್ ಇಲ್ಲ, ಕಡಿಮೆ ಮಿನಿಮಲ್ ಸರ್ವೈವಲ್ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗಾಯಾಳುಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಯಾಕಂದ್ರೆ ಜನವಸತಿ ಪ್ರದೇಶದಲ್ಲಿ ಬಿದ್ದಿರೋದ್ರಿಂದ ದುರಂತ ಆದ ಮೇಲೆ ಅಲ್ಲಿನ ಬೆಂಕಿಯ ಕೆನ್ನಾಲಿಗೆ ಬಹುಮಹಡಿ ಕಟ್ಟಡಗಳಲ್ಲೂ ಕೂಡ ವ್ಯಾಪಿಸ್ಕೊಂಡಿರೋದ್ರಿಂದ ಮತ್ತು ಅಲ್ಲಿ ಆ ಒಂದು ಕಟ್ಟಡಗಳಿದ್ದಂತ ಜನ ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂಥದ್ದು ಕೂಡ ಆತಂಕಕಾರಿಯಾಗಿ ಇವಾಗ ಆ ಒಂದು ನಂಬರ್ಸ್ ಬಗ್ಗೆ ಇಡೀ ದೇಶ ಮಧು ದೃಶ್ಯಾವಳಿನ ಸ್ವಲ್ಪ ಕಂಪೇರ್ ಮಾಡೋದು ತಪ್ಪಾಗುತ್ತೇನೋ. ಆದ್ರೂ ಕೂಡ ಒಮ್ಮೆ ನಾವು ನೋಡೋದಾದ್ರೆ ಇತ್ತೀಚೆಗೆ ಈಗ ನಾವು ಆಪರೇಷನ್ ಸಿಂಧೂರ ಎಲ್ಲ ಆದಂತ ಸಂದರ್ಭದಲ್ಲಿ ಆಪರೇಷನ್ ಅಂದ್ರೆ ಇದು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಆದಾಗ ಕ್ಷಿಪಣಿ ದಾಳಿ ಆಗಿತ್ತಲ್ಲ, ಅದು ಪರ್ಟಿಕ್ಯುಲರ್ಲಿ ಒಂದು ಕಟ್ಟಡವನ್ನ ಟಾರ್ಗೆಟ್ ಮಾಡಿದ್ರೆ ಬರೀ ಆ ಕಟ್ಟಡಕ್ಕೆ ಮಾತ್ರ ಹಾನಿ ಆಗುತ್ತೆ. ಇದೊಂದು 10 ಕ್ಷಿಪಣಿಯನ್ನ ದಾಳಿ ಮಾಡಿದಾಗ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಒಂದು ಪ್ರದೇಶದಲ್ಲಿ, ಆ ರೀತಿಯಾಗಿದೆ ಸಿಚುಯೇಷನ್ ಅಂತ ಹೇಳ್ಬೋದಾ? ಅದಕ್ಕೆ ಕಂಪೇರ್ ಮಾಡ್ಬೋದಾ? ಅಬ್ಸಲ್ಯೂಟ್ಲಿ ಪೃಥ್ವಿ. ಯಾಕಂದ್ರೆ ಅವೆಲ್ಲವೂ ಕೂಡ ಪ್ರಿಸಿಷನ್ ಸ್ಟ್ರೈಕ್ಸ್ ಆಗಿರುತ್ತೆ ಮತ್ತು ಅಲ್ಲಿ ಲೆಕ್ಕಾಚಾರ ಬಂದು ಇಂಥದ್ದೇ ಜಾಗದಲ್ಲಿ ಹೊಡಿಬೇಕು, ಇಂಥದ್ದೇ ಒಂದು ನಿರ್ದಿಷ್ಟ ಟಾರ್ಗೆಟ್ ಅಂತ ಇರ್ತವೆ. ಆದ್ರೆ ಇದೆಲ್ಲ ದುರಂತ ಯಾರು ಕೂಡ ಬಯಸದಂತ ಅನಿರೀಕ್ಷಿತವಾಗಿರುವಂತಹ ಆಘಾತ ದುರಂತ ಆಗಿರುವಂತದ್ದು. ಇಲ್ಲಿ ಇದರ ವ್ಯಾಪ್ತಿ ಕೂಡ ದೊಡ್ಡದಿರುತ್ತೆ, ಇದರ ತೀವ್ರತೆ ಕೂಡ ದೊಡ್ಡದಿದೆ. ಸೊ ಈ ಹಿನ್ನೆಲೆಯಲ್ಲಿ ಸುಮಾರು ಒಂದು ನೀವು ಹೇಳಿದಂತೆ ಒಂದು 3 ರಿಂದ 4-5 ಕ್ಷಿಪಣಿಗಳು ಹೊಡೆದಿರೋ ರೀತಿ ಅಷ್ಟು ತೀವ್ರತೆ ಏನಿರುತ್ತೆ ಆ ತೀವ್ರತೆಯಲ್ಲಿ ಈ ಒಂದು ದುರಂತ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಜನವಸತಿ ಪ್ರದೇಶ ಆಗಿರೋದ್ರಿಂದ ನೀವು ಬೈ ರೋಡ್ ಒಂದು 5 ರಿಂದ 6 ಕಿಲೋಮೀಟರ್ ಕಾಣಿಸ್ತಾ ಇದೆ. ಆ ಒಂದು ಮ್ಯಾಪ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಇಂದ ಮೆಘಾನಿ ಜನವಸತಿ ಪ್ರದೇಶ, ಆದ್ರೆ ನೀವು ಬೈ ಏರ್ ನೋಡಿದಂತ ಸಂದರ್ಭದಲ್ಲಿ ಕ್ವಿಕ್ ಆಗಿ ಬಿದ್ದಿದೆ. ಸೊ ಹೀಗಾಗಿ ಅತ್ಯಂತ ಹತ್ತಿರದಲ್ಲಿತ್ತು ಮತ್ತು ತುಂಬಾ ಜನವಸತಿ ಪ್ರದೇಶ ಆಗಿತ್ತು, ಬಹುಮಹಡಿ ಕಟ್ಟಡಗಳಿದ್ವು, ಅಲ್ಲಿ ಆಸ್ಪತ್ರೆಗಳು ಶಾಲೆಗಳು ಬೇರೆ ಬೇರೆ ಇದ್ವು. ಸೊ ಈ ಡಿಕ್ಕಿ ಪತನ ಆದ್ಮೇಲೆ ಡಿಕ್ಕಿ ಹೊಡೆದಿದೆಯಲ್ಲ ಆ ಒಂದು ಕಟ್ಟಡದಲ್ಲೂ ಕೂಡ 8 ಜನ ಇದ್ರು. ಆ ಒಂದು ದೊಡ್ಡ ವಿಭಾಗ ಆಗಿರೋದ್ರಿಂದ ಸೊ ನಿಜಕ್ಕೂ ಕೂಡ ಆ ಒಂದು ತೀಕ್ಷ್ಣತೆಯನ್ನು ನೋಡಿದ ಸಂದರ್ಭದಲ್ಲಿ ಗಾಯಾಳುಗಳ ಸಂಖ್ಯೆ ಅಂತೂ ಖಂಡಿತ ಆ ಕಟ್ಟಡದಲ್ಲಿರೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸಾವನ್ನಪ್ಪಿರೋರ ಸಂಖ್ಯೆ ಎಷ್ಟಾಗುತ್ತೆ, ಹೊರಗಡೆ ವಿಮಾನದ ಪ್ರಯಾಣಿಕರನ್ನ ಹೊರತುಪಡಿಸಿ ಎಷ್ಟು ಜನ ಸಾವನ್ನಪ್ಪಬಹುದು ಅನ್ನುವಂತ ಒಂದು ಎಷ್ಟು ಜನ ಅಸುನೀಗಬಹುದು ಈ ಒಂದು ದುರಂತದಲ್ಲಿ ಅನ್ನುವಂತ ಒಂದು ಆತಂಕದ ಅಂಕಿಅಂಶಗಳ ಮೇಲೆ ಈ ಒಂದು ಇಡೀ ದೇಶ ಕಣ್ಣಿಟ್ಟಿರುವಂತದ್ದು. ಅಷ್ಟರ ಮಟ್ಟಿಗೆ ಇಡೀ ದೇಶ ಆಘಾತಕ್ಕೆ ದಿಗ್ಭ್ರಮೆಗೆ ಒಳಗಾಗಿದೆ ಪೃಥ್ವಿ. ಮಧು, ಇನ್ನೊಂದ್ ಕಡೆ ಸಾಕಷ್ಟು ಕಟ್ಟಡಗಳು ಹೊಗೆಯಿಂದ ಆವರಿಸಿಕೊಂಡು ಅಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿರುವಂತ ಸಾಧ್ಯತೆಯನ್ನು ಗಮನಿಸೋದಾದ್ರೆ ರಕ್ಷಣಾ ಕಾರ್ಯಾಚರಣೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಬಿಕಾಸ್ ಒಂದು ಕಟ್ಟಡದ ಒಳಗಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹೊಗೆ ಆವರಿಸಿಕೊಂಡಿರುವಂತ ಕಾರಣಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ತುಂಬಾ ಜನ ಅಲ್ಲಿ ಈ ಹೊಗೆಯಿಂದ ಆಕ್ಸಿಜನ್ ಸಿಗ್ದಲೇ ಆಕ್ಸಿಜನ್ ಅಭಾವದಿಂದಲೂ ಕೂಡ ಸಾವನ್ನಪ್ಪಿರುವಂತ ಚಾನ್ಸಸ್ ತುಂಬಾ ಇದೆ ಅಂತ ಕಾಣಿಸುತ್ತೆ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಒತ್ತುರ್ದಿರೋದು, ಕರ್ಕಲಾಗಿರೋದು. ಅಬ್ಸಲ್ಯೂಟ್ಲಿ ಪೃಥ್ವಿ. ಯಾಕಂದ್ರೆ ಈಗ ನೋಡಿ ಕೆಲವರಿಗೆ ಆಘಾತ, ಯಾಕಂದ್ರೆ ಕೆಲವರಿಗೆ ತೀವ್ರತರವಾದಂತಹ ಆರೋಗ್ಯ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದು ಘಟನೆ ಆಘಾತ ಆಗತ್ತೆ. ನಾನು ಈಗಾಗಲೇ ಹೇಳಿದೆ ವಿಮಾನದ ಒಳಗಡೆ ಇದ್ದವರಿಗೆ ಏನಾಯ್ತು ಯಾವ ಕ್ಷಣದಲ್ಲಿ ಅಂತ ತಿಳಿಯುವ ಮುಂಚೆವೇ ಈ ದುರಂತ ಆಗಿದೆ. ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಅವರ ಜೀವ ಹೋಗಿದೆ, ಕೂತಲ್ಲೇ ಮಸಿ ಆಗಿದ್ದಾರೆ, ಕೂತಲ್ಲೇ ಇದ್ದಿಲ್ಲ ರೀತಿ ಕಾಣ್ತಾ ಇದ್ದಾರೆ. ಆದ್ರೆ ಹೊರಗಡೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಈಗ ನಾನು ಈಗಾಗಲೇ ಹೇಳಿದಂತೆ ಸುಮಾರು ಒಂದು 160 ಚಿಲ್ಲರೆ ನಮ್ಮ ಭಾರತೀಯ ಪ್ರಯಾಣಿಕರು ಕೂಡ ಇದ್ರು. ಒಂದು 2ಕ್ಕೂ ಹೆಚ್ಚು ಜನ ವಿದೇಶಿ ಪ್ರಯಾಣಿಕರಿದ್ರು. ಅದರಲ್ಲೇ 52 ಜನ 40 ರಿಂದ 50 ಜನ ಬ್ರಿಟಿಷ್ ಪ್ರಯಾಣಿಕರಿದ್ರು ಅನ್ನುವಂಥದ್ದು. ಸೊ ಆ ಒಂದು ಮೇ ಡೇ ಕಾಲ್ ಅಂತ ಏನ್ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಕಾಲ್. ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಎಮರ್ಜೆನ್ಸಿ ಕಾಲನ್ನ ಮಾಡ್ಬೇಕಾಗತ್ತೆ. ಏನಾರು ತಾಂತ್ರಿಕ ದೋಷಗಳ ಕಡೆ ಬಂದ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಆ ಒಂದು ಪ್ರಯತ್ನದ ಕೆಲವೇ ಕ್ಷಣದಲ್ಲಿ ಮತ್ತೆ ಡಿಸ್ಕನೆಕ್ಟ್ ಆಗಿರುವಂತದ್ದು, ಇಮ್ಮಿಡಿಯೇಟ್ ಆಗಿ ಬಿದ್ದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅತ್ಯಂತ ಆ ಒಂದು ತೀವ್ರತೆ ಏನಿದೆ, ಆ ಒಂದು ಘಟನೆ ನಡೆದಂತ ಸಮಯಾವಕಾಶ ಅಲ್ಲಿ ಯಾವುದೇ ರೀತಿಯ ಒಂದು ಕೋಆರ್ಡಿನೇಷನ್ಗೆ ಸಮಯಾವಕಾಶ ಇರಲಿಲ್ಲ. ಮೇಡೇ ಕಾಲ ಅಂತ ಅಂದ್ರೆ ಎಮರ್ಜೆನ್ಸಿ ಕಾಲ ಅಂತ ಕೆಲವೇ ಕ್ಷಣದಲ್ಲಿ ಬಿದ್ದೋಗಿದೆ. ಮತ್ತು ಆ ಹಿನ್ನೆಲೆ ಅದು ಮೇಲಿಂದ ಸುಮಾರು 625 ಅಡಿಗಳ ಮೇಲಿಂದ ಬಿದ್ದಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಮೇಲೇರಿದ್ಮೇಲೆ ಟೇಕ್ ಆಫ್ ಆದ್ಮೇಲೆ 625 ಅಡಿ ಹತ್ತತ್ರ ಹೋಗಿತ್ತು, ಅಷ್ಟರಿಂದ ಕೆಳಗಡೆ ಬಿದ್ದಿದೆ.
ಸೊ ಈ ಹಿನ್ನೆಲೆಯಲ್ಲಿ ಅಷ್ಟು ಕ್ವಿಕ್ ಆಗಿ ಆಗಿರೋದ್ರಿಂದ ಕೆಲವೇ ಕ್ಷಣದಲ್ಲಿ ಕೆಲವರಿಗೆ ಒಂದು ಆಲ್ರೆಡಿ ಆರೋಗ್ಯ ಸಮಸ್ಯೆಗಳಿದ್ದಂಥವ್ರಿಗೆ ಆ ಒಂದು ಆಘಾತದಲ್ಲೇ ಮತ್ತು ಆ ಒಂದು ಉಸಿರಾಟದ ಸಮಸ್ಯೆಯಲ್ಲಿ ಬಹುತೇಕರು ಕೂಡ ಹೊರಗಡೆ ಇದ್ದವರು ಕೂಡ ಸತ್ತಿರ್ಬೋದು. ಆದ್ರೆ ಪ್ರಯಾಣಿಕರು ಯಾರಿದ್ದಾರೆ ಆ ಪ್ರಯಾಣಿಕರಲ್ಲಂತೂ ಕೆಲವು ದೃಶ್ಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಕೂತಲ್ಲೇ ಮಸಿಯಾಗಿರುವಂತಹ ಪ್ರಯಾಣಿಕರ ದೃಶ್ಯಗಳ ತೀವ್ರತೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿರೋರಿಗೆ ಏನಾಗಿದೆ ಏನಾಗ್ತಾ ಇದೆ ಅಂತ ಅರಿವಾಗುವ ಮೊದಲೇ ಎಷ್ಟೋ ಜನ ಅಲ್ಲಿ ಏನೋ ಸಾವನ್ನಪ್ಪಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆ ಇದು ಇಡೀ ದೇಶ ಅತಿ ದೊಡ್ಡ ಆಘಾತಕ್ಕೊಳಗಾಗಿರೋದ್ರಿಂದ ಬಹುತೇಕ ಏನು ದೊಡ್ಡ ನಾಯಕರು ಸ್ಥಳಕ್ಕೆ ವಿಸಿಟ್ ಮಾಡ್ತಾ ಇರುವಂತದ್ದು ಗೃಹ ಸಚಿವರು, ಯಾಕಂದ್ರೆ ತವರು ಗುಜರಾತ್ ಬೇರೆ ಅಹಮದಾಬಾದ್. ಸೊ ಈ ಕಾರಣಕ್ಕೆ ಅವರು ಅಲ್ಲಿ ಕ್ವಿಕ್ ಆಗಿ ಅಲ್ಲಿ ಬರ್ತಾ ಇರುವಂತದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ರಕ್ಷಣಾ ಪಡೆಗಳು ಅತ್ಯಂತ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿದೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೆಲವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಏನು ನೆಟ್ವರ್ಕ್ ಅಲ್ಲಿ ಸಿಬ್ಬಂದಿಯ ಜೊತೆ ಮಾತನಾಡ್ತಾ ಇದ್ದ ಕೆಲವರು ಹೇಳ್ತಾ ಇದ್ರು ಅತ್ಯಂತ ಕ್ವಿಕ್ ಆಗಿ ಬಂದ್ರು. NDRF ಟೀಮ್ ಇರ್ಬೋದು, ಪೊಲೀಸ್ ಟೀಮ್ ಇರ್ಬೋದು, ಲೋಕಲ್ ರೆಸ್ಕ್ಯೂ ಮೆಡಿಕಲ್ ಏನು ಟೀಮ್ ಇರ್ಬೋದು, ಎಲ್ಲವೂ ಕೂಡ ಕ್ವಿಕ್ ಆಗಿ ಬಂದ್ರು. ಮತ್ತು ಅಹಮದಾಬಾದ್ನ ಸರ್ಕಾರಿ ಆಸ್ಪತ್ರೆಗೆ ಕ್ವಿಕ್ ಆಗಿ ಸೇರಿಸಲಾಯಿತು. 53 ಜನ ಬ್ರಿಟಿಷ್, 7 ಜನ ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಿಯನ್ ಆನ್ ಬೋರ್ಡ್ ಏನಿದ್ರು ಆ ಒಂದು ಎಲ್ಲಾ ಒಂದು ಪ್ರಯತ್ನವನ್ನ ಮಾಡ್ಲಾಯ್ತು. ಆದ್ರೆ ಅಲ್ಲಿ ಪ್ರಯಾಣಿಕರು ಏನ್ ಕೂತಿದ್ರಲ್ಲ ಆ ಪ್ರಯಾಣಿಕರಲ್ಲಿ ಬಹುತೇಕ ಜನ ಅಷ್ಟೊತ್ತಿಗಾಗ್ಲೇ ಏನೋ ಸಾವನ್ನಪ್ಪಿದ್ರು. ಯಾಕಂದ್ರೆ ನೀವು ಆಗಾಗ್ಲೇ ಹೇಳಿದಂತೆ ಏನಾಗ್ತಾ ಇದೆ ಅಂತ ಅರಿವಾಗುವ ಮೊದಲೇ ಸಾವನ್ನಪ್ಪಿದ್ರು. ಅಷ್ಟು ದೊಡ್ಡ ಮಟ್ಟದ ತೀವ್ರತರದ ದುರಂತ, ತೀಕ್ಷ್ಣತೆ ಅಷ್ಟು ದೊಡ್ಡ ಮಟ್ಟದ. ಸೊ ಉಳಿದಿರುವಂತ 169 ಇಂಡಿಯನ್ ನ್ಯಾಷನಲ್ಸ್ ಏನಿದ್ದಾರೆ ಆನ್ ಬೋರ್ಡ್ ಆಗಿರುವಂತವ್ರು ಭಾರತೀಯರು, ಅದರಲ್ಲಿ ಎಷ್ಟು ಜನರ ಕುಟುಂಬಗಳು ಇವತ್ತು ಕಣ್ಣೀರಲ್ಲಿ ಬೆಳೆಯಬೇಕಿದೆ. ಈ ಒಂದು ದುರಂತ ನಿಜಕ್ಕೂ ಕೂಡ ಇಡೀ ದೇಶವನ್ನ ಆಘಾತಕ್ಕೊಳಗಾಗ್ತಿದೆ. ಎಕ್ಸ್ CM ಏನು ಗುಜರಾತ್ನ ಮಾಜಿ CM ಆಗಿರುವಂತ ವಿಜಯ್ ರೂಪಾನಿ ಕೂಡ ಅವರ ಕಚೇರಿಯವರು ಹೇಳ್ತಾ ಇದ್ದಾರೆ ತೀವ್ರತರವಾಗಿ ಹಾನಿಯಾಗಿದೆ, ಗಾಯಾಳು ಆಗಿದ್ದಾರೆ ಅಂತ. ಆದ್ರೆ ಅಲ್ಲಿಯ ಒಂದು ದೃಶ್ಯವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಮತ್ತು ಘಟನೆಯ ದುರಂತದ ಒಂದು ತೀವ್ರತೆಯನ್ನು ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಅವರು ಕೂಡ ಉಳಿದಿರುವಂತದ್ದು ಸಾಧ್ಯತೆ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ದುರಂತ ಇಡೀ ದೇಶವನ್ನ ದಿಗ್ಭ್ರಮೆಗೊಳಿಸಿದೆ ಪೃಥ್ವಿ. ಮಧು, ಇನ್ನೊಂದು ಕಡೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಯಾವುದೇ ಏರ್ ಕ್ರಾಶ್ ಆದಂಥ ಸಂದರ್ಭದಲ್ಲಿ ಫ್ಲೈಟ್ ಕ್ರಾಶ್ ಆದಂಥ ಸಂದರ್ಭದಲ್ಲಿ ಎಲ್ಲೋ ಈ ಸಮುದ್ರದ ಮೇಲೆ ಬೀಳುವಂಥದ್ದು, ಕಾಡಿನ ಮೇಲೆ ಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ವಿ, ಅರಣ್ಯದ ಮೇಲೆ. ಆದರೆ ಆಲ್ಮೋಸ್ಟ್ ಇದು ತುಂಬ ರೇರು ಅಂತ ಕಾಣಿಸುತ್ತೆ ಜನವಸತಿ ಪ್ರದೇಶದ ಮೇಲೆ ಈ ರೀತಿಯಾಗಿ ಒಂದು ಫ್ಲೈಟ್ ಕ್ರಾಶ್ ಆಗಿರೋದು. ಅದ್ಧೂರಿ ಪೃಥ್ವಿ, ಯಾಕಂದ್ರೆ ಯಾವುದೇ ಒಂದು ದುರಂತ ನೋಡಿ ಹೇಗಾಗತ್ತೆ ಯಾರಿಗೆ ಗೊತ್ತಿತ್ತು. ಈಗ ಒಂದು ಕ್ಯಾಪ್ಟನ್ ಸುಮಿತ್ಗೂ ಕೂಡ ಐಡಿಯಾ ಇರಲಿ ಹಿಂಗಾಗತ್ತೆ ಅಂತ ದೊಡ್ಡ ಮಟ್ಟದ ಆಗತ್ತೆ. ಅವ್ರು ಇನ್ಸ್ಪೆಕ್ಷನ್ ಅಟೆಂಪ್ಟ್ ಮಾಡಿದ್ದಾರೆ. ಟ್ರಾಫಿಕ್ ಏನು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಕಂಟ್ರೋಲ್ ರೂಮ್ಗೆ ಆನ್ ಮಾಡಿ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆ ಪ್ರಯತ್ನದ ಪ್ರಕ್ರಿಯೆಯಲ್ಲಿ ಇರುವಾಗಲೇ ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ಆ ಒಂದು 242 ಜನರ ಹಣೆ ಬರಹದ ಮೇಲೆ ಯಮ ರಚನೆ ಮಾಡಿದಾನೆ. ಆ ರೀತಿ ಕಟ್ಟ ಕೂತಿದ್ದ ಆ ರೀತಿ ಆಗಿರೋದು 242 ಜನರಲ್ಲಿ ಆ ಒಂದು ಬೋಯಿಂಗ್ ಮಧು ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಈಗಷ್ಟೇ ನಮ್ಮ ಔಟ್ಪುಟ್ ಎಡಿಟರ್ ಕೂಡ ಎಳೆಯಾಗಿ ಹೇಳ್ತಾ ಹೋದ್ರು. ನೋಡಿ, ಸ್ವಲ್ಪ ಬಿಡಿಭಾಗ ಕಾಣಿಸ್ತಾ ಇದೆ. ಆ ಫ್ಲೈಟ್ನ ರೆಕ್ಕೆ ಅಂತ ಕಾಣಿಸುತ್ತೆ. ಅದು ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಇದೆಯಲ್ಲ ಅದರ ರೆಕ್ಕೆ ಅಂತ ಕಾಣಿಸುತ್ತೆ. ಅದರ ಪೀಸ್ ಕಾಣಿಸ್ತಾ ಇದೆ, ನಿಮ್ಗೆ ಗಮನಿಸ್ಬೋದು. ತುಂಡಾಗಿ ಬಿದ್ದು ಹೊತ್ತಿ ಉರಿದಿದೆ. ಅದು ಒಂದು ಕಟ್ಟಡದ ಮೇಲೆ ಬಿದ್ದಿದೆ. ಆ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅದರ ಬಿಡಿಭಾಗ ಅದು. ಒಂದೊಂದೇ ದೃಶ್ಯಾವಳಿಗಳು ಸಿಗ್ತಾ ಇದಾವೆ. ಆ ಮರ ನೋಡಿ ಚಿಂದಿ ಚಿತ್ರನ ಆಗೋಗಿದೆ. ಅದು ಮರ ಬೃಹತ್ ಮರ ಅಂತ ಕಾಣಿಸುತ್ತೆ. ಮನೆ ಮೇಲೆ ಬೀಳೋದ್ರ ಜೊತೆಗೆ ಆ ಮರನೂ ಕೂಡ ಅಷ್ಟೇ. ಅದು ಮೊದಲೇ ಬೋಯಿಂಗ್ ವಿಮಾನ ನೋಡಿ, ಅಲ್ಲಿ ಫುಲ್ ರಶ್ ಇದೆ. ಅಲ್ಲಿರುವಂಥ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸ. ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಎಷ್ಟು ಜನ ಸಿಗ್ತಾರೋ ಅವರನ್ನು, ಯಾರ್ಯಾರು ಗಾಯಾಳುಗಳಾಗಿರ್ತಾರೆ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಟ್ಲೀಸ್ಟ್ ಉಸಿರಾಡ್ತಾ ಇರುವಂಥವ್ರನ್ನ ಉಳಿಸ್ಕೊಳ್ಳೋಣ ಅಂತ. ಎಲ್ಲರನ್ನೂ ಅಲ್ಲ, ಏಕೆಂದರೆ ತುಂಬ ಜನ ಸಾವನ್ನಪ್ಪಿಟ್ಟಿದ್ದಾರೆ, ಕರಕಲಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಐಡೆಂಟಿಫೈ ಮಾಡಲಿಕ್ಕೂ ಆಗದೆ ಇರುವ ರೀತಿಯಲ್ಲಿ ಅವರ ಮೃತದೇಹಗಳು ಸಿಗ್ತಾ ಇದ್ದಾವೆ. ಯಾರ್ದು ಅಂತಲೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ.
ಭೀಕರ ದುರಂತ. ನಮ್ಮ ದೇಶದ ಕರಾಳ ದಿನ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 242 ಜನ ಇದ್ದಿದ್ದಂಥ ಒಂದು ಬೃಹತ್ ವಿಮಾನ ಅದು, ಬೋಯಿಂಗ್ ವಿಮಾನ ಜನವಸತಿ ಪ್ರದೇಶದ ಮೇಲೆ ಬಿದ್ದಿರುವಂಥದ್ದು. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಇವತ್ತು ಮಧ್ಯಾಹ್ನ ಸುಮಾರಿಗೆ ಈ ಒಂದು ಅಹಮದಾಬಾದ್ ನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸುಮಾರು 230 ಜನ ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಿದ್ರು. ಜೊತೆಗೆ 10 ಜನ ಸ್ಟಾಫ್ ಇದ್ರು, ಜೊತೆಗೆ 2 ಪೈಲಟ್ ಗಳಿರುವಂತದ್ದು. ಸದ್ಯಕ್ಕೆ 230 ಜನ ಪ್ರಯಾಣಿಕರ ಲಿಸ್ಟ್ ಕೂಡ ಈಗಾಗಲೇ ನ್ಯೂಸ್ ಏಜೆನ್ಸಿ ಆಗಿರುವಂತದ್ದು. ಆ ಒಂದು ಇಬ್ಬರು ಮಕ್ಕಳು ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ 2 ನವಜಾತ ಶಿಶುಗಳು ಕೂಡ ಇರುವಂತದ್ದು ಈಗಾಗಲೇ ಆ ಒಂದು ಲಿಸ್ಟ್ ಅನುಸಾರವಾಗಿ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಈಗ ನಾನು ಆ ಒಂದು 230 ಜನರನ್ನ ಹೇಳೋದಾದ್ರೆ, ಈ ಒಂದು ಮೊದಲನೇದಾಗಿ ಅಮೀನ್ ಎನ್ನುವಂತಹ ಒಂದು ವ್ಯಕ್ತಿ ಕೂಡ ಈಗಾಗಲೇ ಬೋರ್ಡಿಂಗ್ ಆಗಿರುವಂತದ್ದು ಕನ್ಫರ್ಮೇಶನ್ ಆಗಿದೆ. ಜೊತೆಗೆ ಅಮೀನ್ ಸುಭಾಷ್ ಚಂದ್ರ ಅನ್ನುವಂಥದ್ದು ಮತ್ತು ನಂದಾ ನೇಹಾ ಪ್ರಮುಖ್ ಅನ್ನುವಂಥ ಒಂದು ಕೂಡ ಬೋರ್ಡಿಂಗ್ ಆಗಿರುವಂತದ್ದು ಗೊತ್ತಾಗಿದೆ. ಜೊತೆಗೆ ನಂದಾ ಪ್ರವೀಶು, ನಂದಾ ಪ್ರಯಾಂಶ್ ಪ್ರಮುಖ್, ಇದರ ಜೊತೆಗೆ ಪಾಟೀಲ್ ಬೇಬಿಯನ್ ಕುಬೇರೆ ಬಾಯ್ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಜೊತೆಗೆ ಪಾಟೀಲ್ ದಿಲೀಪ್ ಮಹೇಂದ್ರ ಬಾಯ್ ಅನ್ನುವಂಥದ್ದು, ಜೊತೆಗೆ ಪಾಟೀಲ್ ಕೆ ಅಂತ ಅಂದ್ರೆ ಅವರ ಹೆಂಡತಿ ಕೂಡ ಈಗಾಗಲೇ ಆ ಒಂದು ಫ್ಲೈಟ್ ನಲ್ಲಿ ಅಕ್ಕಪಕ್ಕದ ಸೀಟ್ ನಲ್ಲಿ ಇರುವಂತದ್ದು ಕೂಡ ಈಗಾಗಲೇ ಬೋರ್ಡಿಂಗ್ ಆಗಿರುವಂತದ್ರಲ್ಲಿ ಗೊತ್ತಾಗಿದೆ. ಇನ್ನೊಂದು ಪಟೇಲ್ ಕೆ, ಜೊತೆಗೆ ಪಟೇಲ್ ಮೀನಾ ದಿಲೀಪ್ ಅಂದ್ರೆ ಪಟೇಲ್ ಅನ್ನುವಂಥವ್ರ ಗಂಡ ಮತ್ತು ಪಟೇಲ್ ಮೀನಾ ದಿಲೀಪ್ ಅನ್ನುವಂಥವ್ರ ಹೆಂಡತಿ ಅನ್ನುವಂಥದ್ದು ಕೂಡ ಈಗಾಗಲೇ ಒಂದು ಲಿಸ್ಟ್ ನ ಅನುಸಾರವಾಗಿ ಗೊತ್ತಾಗ್ತಿರುವಂತದ್ದು. ಜೊತೆಗೆ ಪಟೇಲ್ ಎಸ್ ಅನ್ನುವಂಥದ್ದು ಮತ್ತು ರೂಪಾನಿ ವಿಜಯ್ ಅನ್ನುವಂಥದ್ದು, ಅಂದ್ರೆ ಈ ರೂಪಾನಿ ವಿಜಯ್ ಅನ್ನುವಂಥವ್ರು ಮಾಜಿ ಸಿಎಂ ಗೊತ್ತಾಗಿದೆ. ಹೌದು, 12 ಪ್ರಕಾರ ಅವರು ಕೂಡ ಹೋಗಿರುವಂತದ್ದು ಕೂಡ ಈಗಾಗಲೇ ಆ ಒಂದು ಲಿಸ್ಟ್ ನ ಪ್ರಕಾರವಾಗಿ ಗೊತ್ತಾಗಿದೆ. ಅದರ ಜೊತೆಗೆ ಸೋನಿ ಅಲ್ಫಾ ನಿಶಾಂತ್ ಆಗಿರ್ಬೋದು, ಸೋನಿ ಸ್ವಪ್ನಿಲ್ ಅನ್ನುವಂಥದ್ದು, ಜೊತೆಗೆ ಸೋನಿ ಯೋಗ ಅನ್ನುವಂಥದ್ದು ಕೂಡ ಈಗಾಗಲೇ ಆ ಒಂದು ಲಿಸ್ಟ್ ಅಲ್ಲಿ ಇರುವಂತದ್ರ ಬಗ್ಗೆ ಮಾಹಿತಿ ಈಗಾಗಲೇ ಲಭ್ಯವಾಗ್ತಿರುವಂತದ್ದು. ಇದ್ರ ಜೊತೆಗೆ ದರ್ಶಿ ರಂಜಿತ್ ಚಿಮಾಲಾಲ್ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಬಹುತೇಕ ಈ ಒಂದು ಲಿಸ್ಟ್ ಅನ್ನ ನಾವು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಉದ್ಯಮಿಗಳು ಅನ್ನುವಂಥದ್ದು ಕೂಡ ಗೊತ್ತಾಗಿರೋ. ಯಾಕಂದ್ರೆ ಎಟಿಸಿಗೆ ಕರೆ ಮಾಡಿ ಮೇ ಡೇ ಎಂದ ಪೈಲಟ್. ವಿಮಾನ ಹಾರಾಟದ 5 ಸೆಕೆಂಡ್ನಲ್ಲೇ ಪತನ ಆಗಿದೆ. ಪತನಕ್ಕೂ ಮೊದಲು ಪೈಲಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಟಿಸಿಗೆ ಏರ್ ಟ್ರಾಫಿಕ್ ಕಂಟ್ರೋಲ್, ಎಟಿಸಿ ಅಂದ್ರೆ ಯಾವುದೇ ವಿಮಾನ ಟೇಕ್ ಆಫ್ ಆದ ಬಳಿಕ ಅಲ್ಲಿ ಏನಾದರೂ ತೊಂದರೆ ಆದರೆ, ಲ್ಯಾಂಡಿಂಗ್ ಆಗಲಿ ಅಥವಾ ಯಾವುದೇ ತಾಂತ್ರಿಕ ತೊಂದರೆ ಆದರೆ ಎಟಿಸಿಗೆ ಕರೆಯನ್ನು ಮಾಡ್ತಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್ಗೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಕೇಳಲಾಗುತ್ತೆ. ಆದರೆ ಇಲ್ಲಿ ಇನ್ನೇನು ಮಾತನಾಡಿದ್ರು ಆ ಸಂದರ್ಭದಲ್ಲೇ ಆ ಪ್ರಾಬ್ಲಮ್ ಏನು ಅಂತ ಹೇಳುವಂಥ ಸಂದರ್ಭದಲ್ಲೇ ವಿಮಾನ ಪತನ ಆಗಿದೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಆ ವಿಮಾನದ ರೆಕ್ಕೆನೋ ಅದು ಅಥವಾ ಅದು ಮೂತಿನೋ ಗೊತ್ತಾಗ್ತಾ ಇಲ್ಲ ನೋಡಿ. ಫ್ರಂಟ್ ಪಾರ್ಟ್ ಅಂತ ಕಾಣಿಸುತ್ತೆ, ಮುಂದೆ ಕಾಣಿಸ್ತಾ ಇರುವಂಥದ್ದು ಆ ಬೃಹತ್ ಕಟ್ಟಡದ ಮೇಲೆ ಬಿದ್ದಿದೆಯಲ್ಲ, ಅದು ಬೃಹತ್ ವಿಮಾನ. ಅದು ಬೋಯಿಂಗ್ ಅಂದ್ರೆ ಅದು 240ಕ್ಕೂ ಹೆಚ್ಚು ಜನ ಕುತ್ಕೊಳ್ತಾರೆ ಅಂದ್ರೆ ಊಹಿಸ್ಕೊಳ್ಳಿ, ದೊಡ್ಡ ವಿಮಾನ ಅದು. ಆ ವಿಮಾನದ ಪಾರ್ಟ್ಸ್ಗಳು ಕಿತ್ಕೊಂಡು ಬಂದಿದ್ದಾವೆ ಎಲ್ಲ ಕಡೆ. ಆ ವಿಮಾನದ ಫ್ರಂಟ್ ಪಾರ್ಟ್ ಜನವಸತಿ ಪ್ರದೇಶದ ಬಿಲ್ಡಿಂಗ್ ಮೇಲೆ ಬಿದ್ದಿರುವಂಥದ್ದು. ನೋಡಿ ಎಷ್ಟು ಜನ ಸೇರಿದ್ದಾರೆ. ಜನನೂ ಕೂಡ ಅಷ್ಟೇ, ಯಾರಾದರೂ ಇದ್ರೆ ಅವರನ್ನ ಬದುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ರು ಕೂಡ ಅಲ್ಲಿ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅವರುಗಳು ಕೂಡ ಭಾಗಿಯಾಗಿದ್ದಾರೆ, ಸ್ಥಳೀಯರು. ನಮ್ಮ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಅದರಲ್ಲೇ ಇದ್ರು. ನಂಬರ್ 12, ಸೀಟ್ ನಂಬರ್ 12 ಅವ್ರು ಕುಳಿತಿದ್ದಂತ ಒಂದು ಸೀಟ್ ಅದು. ಅವರಿಗೆ ಮೇಜರ್ ಇಂಜುರಿ ಅನ್ನುವಂಥದ್ದನ್ನ ಅವರ ಕಚೇರಿಯವರು ಹೇಳ್ತಾ ಇದ್ದಾರಂತೆ. ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ, ಏನಾಗಿದೆ ಏನು ಎತ್ತ ಅಂತ. ಏರ್ ಇಂಡಿಯಾ ಸಹಾಯವಾಣಿ ನಂಬರ್ ಅನ್ನ ಕೂಡ ಬಿಟ್ಟಿದೆ, ಹೆಲ್ಪ್ ಲೈನ್ ನಂಬರ್. ವಿಮಾನದಲ್ಲಿ ಒಟ್ಟು 242 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. 230 ಜನ ಪ್ರಯಾಣಿಕರು, 12 ಜನ ಕ್ರೂ ಮೆಂಬರ್ಸ್. ಅದರಲ್ಲಿ 169 ಭಾರತೀಯ ಪ್ರಯಾಣಿಕರು, 53 ಜನ ಬ್ರಿಟನ್ ಪ್ರಜೆಗಳು, 7 ಜನ ಪೋರ್ಚುಗಲ್ ಪ್ರಜೆಗಳು, 2 ಕೆನಡಾ ಪ್ರಜೆಗಳು. ಟೋಟಲಿ 242 ಜನ
242 ಜನರಲ್ಲಿ ಎಷ್ಟು ಜನ ಬದುಕಿದ್ದಾರೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಮೇಜರ್ ಇಂಜುರಿ ಆಗಿ ಈ ದುರಂತದಲ್ಲಿ ನಿಜವಾಗಿ ಆ ವಿಮಾನದ ಒಳಗಡೆ ಇದ್ದಂಥವರು ಬದುಕಿದ್ದೇ ಆದರೆ ಅವರಷ್ಟು ಹಣೆ ಬರಹ ಗಟ್ಟಿ ಮತ್ತಿನ್ಯಾರ್ದು ಇಲ್ಲ ಬಿಡಿ. MBBS ಹಾಸ್ಟೆಲ್ ಬಳಿ ಬಿದ್ದಂಥ ವಿಮಾನ, ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿನಿಯರಿಗೆ ತೀವ್ರ ಗಾಯಗಳಾಗಿತ್ತು. ಗಾಯಾಳು ಆಗಿರುವಂಥ ವಿದ್ಯಾರ್ಥಿನಿಯರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. MBBS ಹಾಸ್ಟೆಲ್ಗೆ ನುಗ್ಗಿದಂಥ ವಿಮಾನ ಅಂದರೆ ಬಿದ್ದಿದೆ, ಪತನ ಆದಂಥ ವಿಮಾನ. ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿನಿಯರಿಗೆ ತೀವ್ರವಾದಂಥ ಗಾಯ ಆಗಿದೆ. ಹಾಗೆ ಆಗುತ್ತೆ, ಆ ರೀತಿಯಾದಂಥ ಒಂದು ಭೀಕರ ದುರಂತ ಅದು ಪತನ. ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಎಲ್ಲ MBBS ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿನಿಯರ ಹಾಸ್ಟೆಲ್ ಬೇರೆ ಅದು. ನೋಡಿ ಅಲ್ಲಿ JCBಯ ಮುಖಾಂತರ ಅಲ್ಲಿ ಅದನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಏನು ವಿಮಾನದ ಪಾಠ ಯಾವುದೋ ಗೊತ್ತಿಲ್ಲ, ತೆರವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. JCBಗಳು, ಇಟಾಚಿಗಳು ಕಂಪ್ಲೀಟ್ ನೀರಾಗೋಗಿದೆ. ಯಾಕೆ ಆ ಪ್ರದೇಶ ನೀರಾಗಿದೆ ಅಂದರೆ ಆ ಬೆಂಕಿಯನ್ನು ನಂದಿಸ್ಲಿಕ್ಕೆ ನೀರನ್ನು ಬಿಡಲಾಗ್ತಾ ಇತ್ತು. ನೋಡಿ ಅದು ಹಾಸ್ಟೆಲ್ ನಾವು ತೋರಿಸ್ತಾ ಇದೀವಲ್ಲ, ಅದು MBBS ಸ್ಟೂಡೆಂಟ್ಸ್ ಗರ್ಲ್ಸ್ ಹಾಸ್ಟೆಲ್. ಈ ದುರಂತದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಈ ದುರಂತದಲ್ಲಿ ಆ ವಿಮಾನದ ಒಳಗಡೆ ಇದ್ದಂಥವರು ಬದುಕಿದ್ರೆ ಅವರಷ್ಟು ಅದೃಷ್ಟ, ಅವರಷ್ಟು ಗಟ್ಟಿ ಜೀವ ಮತ್ತೊಂದಿಲ್ಲ ಬಿಡಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮರ ಕುಸಿದೋಗಿದೆ, ಅಲ್ಲಿದ್ದಂಥ ವೆಹಿಕಲ್ಗಳೆಲ್ಲವೂ ಕೂಡ ಚಿಂದಿ ಆಗೋಗಿದೆ, ಒತ್ಕೊಂಡು ಉರಿದೋಗಿದೆ. ಗೆಸ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯನ್ನು ಇವತ್ತಿನ ದುರಂತ ತಂದಿಟ್ಟಿದೆ. ನೋಡಿ ಆ ಲಗೇಜ್ಗಳನ್ನು ಅಲ್ಲಿ ಬಿದ್ದಿರುವಂಥ ಲಗೇಜ್ಗಳನ್ನು ತಗೊಂಡು ಹೋಗ್ಲಾಗ್ತಾ ಇದೆ. ವಿಮಾನದ ಒಳಗಡೆ ಇದ್ವಲ್ಲ ಅವು. ಲಂಡನ್ಗೆ ಹೊರಟಿದ್ದಂಥ ವಿಮಾನ ಟೇಕ್ ಆಫ್ ಆದ 5 ನಿಮಿಷದಲ್ಲೇ ಕ್ರ್ಯಾಶ್ ಆಗಿದೆ. ವಿಮಾನದಲ್ಲಿ ಒಟ್ಟು 242 ಜನ ಇದ್ದಂಥವ್ರು. ಎಷ್ಟು ಜನ ಬದುಕಿದ್ದಾರೋ ಗೊತ್ತಿಲ್ಲ, ಎಷ್ಟು ಜನ ಸ್ಥಳೀಯರಿಗೆ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ತುಂಬಾ ಜನ ಸುಟ್ಟು ಕರ್ಕಲಾಗೋಗ್ಬಿಟ್ಟಿದ್ದಾರೆ. ಆ ಕಾಂಪೌಂಡ್ ಎಲ್ಲ ನೋಡಿ ಹೊಡೆದೋಗಿದೆ ಫುಲ್ಲು. ಆ ರೀತಿಯಾಗಿತ್ತು ಅದು ಬಿದ್ದಂಥ ಪತನ ಆದಂತಹ ಹಿನ್ನೆಲೆಯಲ್ಲಿ ಅದರ ತೀವ್ರತೆ. ನಾವು ಅವಾಗಲೇ ಹೇಳ್ತಾ ಇದ್ವಿ, ಒಂದು ಕ್ಷಿಪಣಿಯನ್ನ ಉಡಾಯಿಸಿದ್ರೆ ಡ್ಯಾಮೇಜ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಅದರ ಪರಿಣಾಮಗಳಿರ್ತಾವಲ್ಲ, ಎಫೆಕ್ಟ್, ಒಂದು 5-6 ಕ್ಷಿಪಣಿ ಹಾರಿಸಿದಂಥ ಸಂದರ್ಭದಲ್ಲಿ ಉಂಟಾಗುವಂಥ ತೀವ್ರತೆ ಇದೆಯಾ, ಪರಿಣಾಮಗಳಿದೆಯಾ, ಆ ರೀತಿಯಾಗಿದೆ ಅಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಭರತ್ ಅವರು, ಕ್ಯಾಬಿನ್ ಕ್ರೂ ಮಾಜಿ ಮ್ಯಾನೇಜರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಭರತ್ ಅವರೇ. ನಮಸ್ಕಾರ ಸರ್, ಈ ದೃಶ್ಯಾವಳಿ ನೋಡಿದಿರಾ, ಏನ್ ಅನಿಸ್ತಾ ಇದೆ ಸರ್? ಇದು ತುಂಬಾ ವೆರಿ ಹಾರ್ಟ್ಗೆ ವೆರಿ ಶೇಕಿಂಗ್ ಇದೆ, ವೆರಿ ಅನ್ಎಕ್ಸ್ಪೆಕ್ಟೆಡ್. ತುಂಬಾ ನೋಡಿ ಬೇಜಾರಾಗಿದೆ. ಎಷ್ಟೋ ಜನದ್ದು ಲೈಫ್, ಇಟ್ ಕುಡ್ ಬಿ ಸನ್, ಇಟ್ ಕುಡ್ ಬಿ ಡಾಟರ್, ಇಟ್ ಕುಡ್ ಬಿ somebody's husband. ನೋಡಿ ತುಂಬಾ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ಸರ್, ಈಗ ಟೇಕ್ ಆಫ್ ಆದ ಜಸ್ಟ್ 5 minutes ಅಲ್ಲೇ ಈ ಕ್ರ್ಯಾಶ್ ಆಗಿರೋದು. ಅವರು ATCಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇನ್ನೇನು ರೆಸ್ಪಾಂಡ್ ಮಾಡಬೇಕು ಅನ್ನುವಷ್ಟರಲ್ಲೇ ಈ ಕ್ರ್ಯಾಶ್ ಆಗಿದೆ. ಆ ಸನ್ನಿವೇಶವನ್ನು ಹೇಳೋದಾದ್ರೆ ಸರ್?
ಹ್ಮ್ ಆ ಸಿಚುವೇಶನ್ ಬಗ್ಗೆ ಆಗಿರುತ್ತೆ, ಟೆಕ್ನಿಕಲ್ ರೀಸನ್ಸು ಅದನ್ನೆಲ್ಲ ನೋಡ್ತಾ ಹೋದಾದ್ರೆ ದೇ ಕುಡ್ ಬಿ ಸೋ ಮೆನಿ ರೀಸನ್ಸ್, ಇವಾಗ ಹೇಳಕ್ಕೆ ಬರಲ್ಲ ಅದು. ಯಾಕಂದ್ರೆ ಟೇಕ್ ಆಫ್ ಆಗಿ ದೇ ಕಾಲ್ಡ್ ಔಟ್ ಫಾರ್ ಮೇಡೆ ಅಂತ. ದ ಮೂಮೆಂಟ್ ಯು ಹಿಯರ್ ಮೇಡೆ ಅಂದ್ರೆ ಇಟ್ ಇಸ್ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ಬೇಕು, ಇಟ್ ಇಸ್ ಸಮ್ ಕೈಂಡ್ ಆಫ್ ಎಮರ್ಜೆನ್ಸಿ ಅಂತ ಅನ್ಬಿಟ್ಟು. ಸೊ ಟೇಕ್ ಆಫ್ ಆಗಿ ಸ್ಟಾಲ್ ಆಗಿರ್ಬೋದು, ಇಲ್ಲ ಅಂದ್ರೆ ದೇ ಕುಡ್ ಬಿ ಸಮ್ ಟೆಕ್ನಿಕಲ್ ಎರರ್ ಇನ್ ಇನ್ಸ್ಟ್ರೂಮೆಂಟ್ಸ್. ಸೊ ಇವಾಗ್ಲೇ ಹೇಳಕ್ ಆಗಲ್ಲ ಅದು ಏನದು ಅಂತ ಅನ್ಬಿಟ್ಟು. ಬಟ್ ಈ ಪರಿಸ್ಥಿತಿಯನ್ನ ನೋಡ್ತಾ ಇದ್ವಿ ಸರ್, ಅಂದ್ರೆ ಅವ್ರು ಏನೇ ಮಾತನಾಡಿದ್ರು ಕೂಡ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತಲ್ಲ ಸರ್, ಪೈಲಟ್ಸ್ ಮಾತನಾಡುವಂತ ಕಾನ್ವರ್ಸೇಷನ್ ಮಾತ್ರ ರೆಕಾರ್ಡ್ ಆಗಿರುತ್ತಲ್ಲ ಅಲ್ಲಿ. Absolutely. Any kind of communications, they have CVR, that is cockpit voice recorders, that adrallunu record ಆಗಿರುತ್ತೆ. That is what another black box ಅಲ್ಲೂ ಎಲ್ಲ ರೆಕಾರ್ಡ್, ಕಮ್ಯುನಿಕೇಶನ್ಸ್ ಏನೇ ಇದ್ರೂ ರೆಕಾರ್ಡ್ ಆಗಿರುತ್ತೆ. ಸರಿ, ಟೆಕ್ನಿಕಲ್ ಇಶ್ಯೂ ಅಂತ ಬಂದಾಗ ನಾವು ಸೋ ಮೆನಿ ಟೈಮ್ಸ್ ನೋಡುವಂಥ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಅಕಸ್ಮಾತ್ ಅದನ್ನು ಡೈವರ್ಟ್ ಮಾಡುವಂಥದ್ದು ಅಥವಾ ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಲ್ಯಾಂಡಿಂಗೇ ಕಷ್ಟ ಆಗದಂಥ ಸಂದರ್ಭದಲ್ಲಿ ಆಮೇಲೆ ಅದು ಕ್ರ್ಯಾಶ್ ಆಗಿರುವಂಥದ್ದನ್ನೆಲ್ಲ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಇನ್ನೇನು ಡೌನ್ ಆಗಿ ಇಳಿಯುವಂಥ ಸಂದರ್ಭ ಒಂದೇ ಸಲ ಪತನ ಆಗಿದ್ದನ್ನು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಬೋದು ಸರ್? ಅದನ್ನು ಕಷ್ಟ ಆ್ಯಕ್ಚುಲಿ ಇದನ್ನೆಲ್ಲ ಹೇಳೋದಕ್ಕೆ ತುಂಬ ಟೆಕ್ನಿಕಲ್ ರೀಸನ್ಸ್ ಇದ್ದೇ ಇರುತ್ತೆ, ಹೌದು ಸರ್. ಬಟ್ ಸಮ್ ಪಾಯಿಂಟ್ಸ್ನ ನಾವು ನೋಡೋದಾದ್ರೆ ಅಂತ there could be several reasons. ಇವಾಗ ಸಡನ್ ಆಗಿ ಅದು ವಿ ಕಾಂಟ್ ಕಮ್ ಟು ಅ ಕನ್ಕ್ಲೂಷನ್ ಏನಾಗಿರಬಹುದು ಅಂತ ಅನ್ಬಿಟ್ಟು. ಒನ್ಸ್ ದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್, ಅವಾಗ ಗೊತ್ತಾಗುತ್ತೆ ನಮ್ಗೆ ಏನ್ ವಾಟ್ ವಾಸ್ ದ ರೀಸನ್ ಲೆಡ್ ಟು ದಿಸ್ ಕ್ರಾಶ್ ಅಂತ ಅನ್ಬಿಟ್ಟು. ಬಟ್ ಆಫ್ಟರ್ ರಿಯಲ್ ಲಾಂಗ್ ಟೈಮ್, ವೈಡ್ ಬಾಡಿ ಅಂದ್ರೆ ಈ 787 ಇರ್ಬೋದು, ಇಲ್ಲ ಎನಿ ಆಫ್ ದ ಬಿಗರ್ ಏರ್ಕ್ರಾಫ್ಟ್, ಆಫ್ಟರ್ ರಿಯಲ್ ಲಾಂಗ್ ಟೈಮ್ ಈ ಕ್ರಾಶ್ ಆಗಿರೋದು ಕೇಳ್ಪಟ್ಟಿರೋದು. ಹೌದು. ಇದು ಬೇರೆ ತುಂಬಾ ದೊಡ್ಡ ವಿಮಾನ, ಬೇರೆ ಬೋಯಿಂಗ್ ವಿಮಾನಗಳು ಅಂದ್ರೆ 787. ಅದು ಬಿದ್ದಂತ ಒಂದು ಪ್ರದೇಶ ಮಿನಿಮಮ್ ಸರ್ ಒಂದು 100 to 200 ಮೀಟರ್ಸ್ ವರ್ಗೂ ಡ್ಯಾಮೇಜ್ ಆಗಿರಲ್ವಾ ಸರ್ ಇದು? ಫಾರ್ ಶೋರ್. ಅದು ಸಿವಿಯಾರಿಟಿ ಇದು ಕರೆಕ್ಟ್ ಆಗಿ ಪಿಕ್ಚರ್ ಸರಿ ಸಿಗ್ತಾ ಇಲ್ಲ. ನಾನು ನೋಡಿದ್ದು ಅದು ಯಾವ್ದೋ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಕ್ರಾಶ್ ಆಗಿರೋದು ಅಂತ. ಹೌದು. ಅಲ್ಲಿ ಎಷ್ಟು ಜನ ಕ್ಯಾಶುಯಾಲಿಟಿ ಇರ್ತಾರೋ ಗೊತ್ತಿಲ್ಲ ಇದರಿಂದ ಎಫೆಕ್ಟ್ ಆಗಿರೋದು. ಇದೊಂಥರ ಬ್ಲಾಕ್ ಡೇ ಇವತ್ತು ಇಂಡಿಯನ್ಸ್ ಪಾಲಿಗೆ. ಬಿಕಾಸ್ ನಾವು ಇದನ್ನೆಲ್ಲವನ್ನು ಕೂಡ ಚಿತ್ರಗಳಲ್ಲಿ ನೋಡ್ತಾ ಇದ್ವಿ ಸರ್, ಬಟ್ ಈ ರೀತಿಯಾಗಿ ಕ್ರಾಶ್ಗಳನ್ನು ಕೂಡ ನೋಡಿದ್ವಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಗಿರುವಂಥದ್ದು. ಬಟ್ ಜನ ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಮೇಲೆ ಬಿದ್ದಿರುವಂಥದ್ದನ್ನ ನೀವು ನೋಡ್ದಂಗೆ ಎಲ್ಲಾದರೂ ಗಮನಿಸಿದ್ರೆ ಸರ್? ನಾವು ನೋಡ್ದಂಥದ್ದು ಇದು ಹೊಸದೇನೆ ಇದು. ದಿಸ್ ಇಸ್ ಫಾರ್ ಮೀ ಫಾರ್ ದ ಫಸ್ಟ್ ಟೈಮ್. ನಾನು ನೋಡ್ತಾ ಇರೋದೇ ಇದು, ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಇದೇ ತರ ಇನ್ನು ವೆರಿ ಲಾಂಗ್ ಟೈಮ್ ಬ್ಯಾಕ್ ಬಾಂಬೆಯಲ್ಲಿ ನೀವು ನೋಡಿರ್ಬೋದು, ಏರ್ಪೋರ್ಟ್ ಇಸ್ ವೆರಿ ಕ್ಲೋಸ್. ಏರ್ಪೋರ್ಟ್ ಹಿಂದ್ಗಡೆನೆ ಒಂದು ಬಿಗ್ಗೆಸ್ಟ್ ಸ್ಲಮ್ ಆಫ್ ಇಂಡಿಯಾ ಇಸ್ ದೇರ್. ಸೊ ಏರ್ಕ್ರಾಫ್ಟ್ ಸಡನ್ ಆಗಿ ಟೇಕ್ ಆಫ್ ಆಗ್ತಾ ಇರ್ಬೇಕಾದ್ರೆ ದೇರ್ ವಾಸ್ ಅ ಹ್ಯೂಜ್ ಬ್ಲಾಸ್ಟ್. ಸೊ ಮೇಲ್ಗಡೆ ಸ್ಲಮ್ ಇದು ರೂಫ್ಸ್ ಎಲ್ಲ ಎಗ್ರಿರೋದು ಅದಕ್ಕೆ ಹೇಳಿದ್ದೆ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿಚ್ ಐ ಸಾ ಏರ್ಕ್ರಾಫ್ಟ್ ವಿಚ್ ಆಕ್ಚುಲಿ ಕೊಲಾಪ್ಸ್ಡ್ ಆನ್ ದ ರೂಫ್. ಸರ್, ಇದು ತುಂಬ ಲಾಂಗ್ ಜರ್ನಿ ಬೇರೆ ಇದ್ದಿದ್ದು ಫ್ರಮ್ ಅಹಮದಾಬಾದ್ ಟು ಇದ್ದಿದ್ದ ಲಂಡನ್ಗೆ. ಈಗ ಈ ಥರ ಇದ್ದಂಥ ಸರ್ ಹೇಳಿ, ಕೇಳಿಸ್ತಾ ಇದೆಯಾ ಸರ್? ಹೇಳಿ. ಅಹಮದಾಬಾದ್ ಟು ಲಂಡನ್ ಇದ್ದಿದ್ದು ಈ ಥರ ಲಾಂಗ್ ಜರ್ನಿ ಇರುವಂಥ ಸಂದರ್ಭದಲ್ಲಿ ಆ ಟೆಕ್ನಿಕಲ್ ಇಶ್ಯೂಸ್ನ ಅಥವಾ ಒಂದು ಏನೇನೆಲ್ಲ ಇರುತ್ತೆ, ನಾವು ಹೊರಡ್ಲಿಕ್ಕೂ ಮುಂಚೆ ರೆಡಿ ಇದೆ, ಈಗ ಒಂದು ಕಾರ್ ಹೊರಡ್ಲಿಕ್ಕೂ ಮುಂಚೆ ನಾವೆಲ್ಲಾದರೂ ಹೋಗಬೇಕು ಅಂದರೆ ಏನೇನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಎಲ್ಲದೂ ಕೂಡ ಸರಿ ಇದೆಯಾ ಅಂತ ಆಬ್ವಿಯಸ್ಲಿ ಒಂದ್ಸಲಿ ಚೆಕ್ ಮಾಡ್ತೀವಿ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಸರ್ ಚೆಕ್ಕಿಂಗ್ ಎಲ್ಲ? ಸೊ ಬಿಫೋರ್ ಎನಿ ಏರ್ಕ್ರಾಫ್ಟ್ ಟರ್ಮಿನೇಟ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಎ, ಫಾರ್ ಎಕ್ಸಾಂಪಲ್ ಅಹಮದಾಬಾದ್ ಇಂದ
there'll be a thorough check of pre-flight checks irutte. There'll be a checklist which has to be done by a cabin crew. First, cabin crew kina munche, it will be from engineers department. And then engineers will give a handover to pilots. Pilots also will do a thorough check before he takes off. So every stage allu there'll be a checklist. And other tara nam cabin crew allu checklist irutte. In case if there is any unidentified object kept on board, everything has to be thoroughly checked. So every step allu, every stage allu, there'll be a complete pre-flight check happen. So we can't take a risk mid-air alva. ಹೌದು. So adukoskara every department will have a thorough check pre-flight. ಮೇ ಬಿ ಇದು ಇನ್ನು ಹೈಟ್ ಅಲ್ಲಿ ಇದ್ದಿದ್ರೆ ಅಲ್ಲಿರುವಂತವ್ರನ್ನ ಕೆಲವರನ್ನಾದ್ರೂ ಸೇಫ್ ಮಾಡುವಂತ ನಿಟ್ಟಿನಲ್ಲಿ ಪ್ಯಾರಾಚೂಟ್ಸ್ ಗಳನ್ನ ಕೊಡುವಂತ ಚಾನ್ಸಸ್ ಇತ್ತು ಅಂತ ಕಾಣಿಸುತ್ತಲ್ಲ ಸರ್, ಆ ಪಾಸಿಬಿಲಿಟೀಸ್ ನೋಡೋದಾದ್ರೆ, ಬಿಕಾಸ್ ಇದು ತುಂಬಾ ಡೌನ್ ಅಲ್ಲಿ ಬೇರೆ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಅದೊಂದು ಚಾನ್ಸ್ ಅನ್ನ ಕೂಡ ಕಳ್ಕೊಂಡ್ಬಿಟ್ವಾ ಅಂತ. ಇಲ್ಲ, ಐ ಆಮ್ ಸಾರಿ, ಅಬ್ಸಲ್ಯೂಟ್ಲಿ ಯಾವ ಏರ್ಕ್ರಾಫ್ಟ್ ಅಲ್ಲೂ ಪ್ಯಾರಾಶೂಟ್ಸ್ ಇರಲ್ಲ. ಸಾರಿ ಅದು ಏನ್ ಯೂಸ್ ಮಾಡ್ತಾರೆ ಸರ್ ಅಲ್ಲಿ ಈಗ ಅವ್ರನ್ನ? ಕ್ರಾಶ್ ಆದಾಗ ಕ್ಯಾಬಿನ್ ಕ್ರೂ ಹ್ಯಾವ್ ಬೀನ್ ಟ್ರೈನ್ಡ್ ಹೌ ಟು ರೆಸ್ಕ್ಯೂ ಆಲ್ ದ ಪ್ಯಾಸೆಂಜರ್ಸ್. ಓಕೆ. ಅಂಡ್ ಅಕಸ್ಮಾತ್ ಆಗಿ ಸಮುದ್ರದಲ್ಲಿ ಬಿದ್ರೆ ಲೈಫ್ ಸೇವಿಂಗ್ ಜಾಕೆಟ್ಸ್ ಇರುತ್ತೆ ಅಂಡರ್ ದ ಸೀಟ್. ಓಕೆ. ಸೊ ಅದಿರುತ್ತೆ, ಬಟ್ ಎನಿ ಏರ್ಕ್ರಾಫ್ಟ್ ಇಸ್ ನಾಟ್ ಎಕ್ವಿಪ್ಡ್ ವಿತ್ ಪ್ಯಾರಾಶೂಟ್. ಅಂದ್ರೆ ಅಲ್ಲಿರುವಂತವ್ರ ಕ್ರೂ ಮೆಂಬರ್ಸೇ ಇವರನ್ನ ಏನಾದ್ರೂ ಸೇವ್ ಮಾಡಬೇಕು. ಅವ್ರನ್ನ ಇಳಿಸೋದಾದ್ರೆ ಯಾವ ಪ್ರಯತ್ನ ಮಾಡ್ಬೋದು ಸರ್? ಈ ತರ ಏನಾರ ಆದಾಗ ಮ್ಯಾಕ್ಸಿಮಮ್ ಆನ್ ಇದರಲ್ಲಿ ಏನಾರ ರನ್ವೇಲಿ ಇಲ್ಲೊಂದು ಕೆಳಗಡೆ ಬಿದ್ದಾಗ ಇಲ್ಲ ಏರ್ಕ್ರಾಫ್ಟ್ 2 ಸತಿ ರೋಲ್ ಆದಾಗ ಯಾವ್ದು ಈಸಿಯೆಸ್ಟ್ ಎಕ್ಸಿಟ್ ಇರುತ್ತೆ, ಕ್ಯಾಬಿನ್ ಕ್ರೂ ಆರ್ ಟ್ರೈನ್ ಟು evacuate passengers away from their seats ಅಂದ್ರೆ ಏರ್ಕ್ರಾಫ್ಟ್ ಇಂದ ಆಚೆ ಕರ್ಕೊಂಡು ಹೋಗೋದಕ್ಕೆ ವಿ ಬೀನ್ ಟ್ರೈನ್. ಅಂದ್ರೆ ಮ್ಯಾಕ್ಸಿಮಮ್ ಜಂಪ್ ಮಾಡಬಹುದು ಅಷ್ಟೇ, ಸಪೋರ್ಟ್ ಅಂತ ಆ ರೀತಿಯಾಗಿ ಏನು ಇರಲ್ಲ. ಸಪೋರ್ಟ್ ಅಂದ್ರೆ ಇವಾಗ ಏರ್ಕ್ರಾಫ್ಟ್ ಇವಾಗ ಎಮರ್ಜೆನ್ಸಿ ಎಕ್ಸಿಟ್ಸ್ ಗಳಿರುತ್ತೆ. ಎಸ್, ಹೌದು. ಈ ಸಿಚುಯೇಷನ್ ಅಲ್ಲಿ ನೋಡಿದ್ರೆ ದೇರ್ ವಾಸ್ ನೋ ಇಲ್ಲಿ ಎನಾಕ್ಟ್ ಮಾಡೋದಕ್ಕೆ ಕಷ್ಟ ಇದೆ. ಇದು ಕಂಪ್ಲೀಟ್ ಆಗಿ ನಾನ್ ನೋಡ್ತಾ ಇರೋ ಪಿಕ್ಚರ್ ಅಲ್ಲಿ ಕಂಪ್ಲೀಟ್ ಬ್ಲಾಸ್ಟ್ ಆಗಿರೋದು. ಹೌದು. ಇಮಿಡಿಯೇಟ್ ರೆಸ್ಪಾನ್ಸಿವ್ ವೆರಿ ವೆರಿ ಕ್ರೂಷಲ್ ಆಗಿದೆ. ಹೌದು. ಇವನ್ ನನ್ನ ಪ್ರಕಾರ ಕ್ಯಾಬಿನ್ ಕ್ರೂಗಳು ಬದುಕಿರೋದು ಕಷ್ಟ ಅನ್ಸುತ್ತೆ ಅದ್ರಲ್ಲಿ. ಬೆಂಕಿನ ನೋಡ್ತಾ ಇದ್ರೆ, ಆ ಫೈರ್ ನೋಡ್ತಾ ಇದ್ರೆ, ಅಕಸ್ಮಾತ್ ಯಾರಾದ್ರೂ ಬದುಕಿದ್ರೆ ಈ ವಿಮಾನದ ಒಳಗಡೆ ಇದ್ದಂಥವ್ರು ಅವರಷ್ಟು ಗಟ್ಟಿ ಜೀವ ಮತ್ತೊಂದಿಲ್ಲ ಅಂತ ಹೇಳ್ಬೇಕಾಗತ್ತೆ ಸರ್. ಹಂಗಾಗಿದೆ ಈ ಕ್ರಾಶ್. 100%. ಅವ್ರು ಇವತ್ತು ಯಾರ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ರು ಅವ್ರದ್ದು ಹೌದು ವೆರಿ ಸ್ಟ್ರಾಂಗ್ ಆರ ಇರುತ್ತೆ. ಟ್ರೂ. ಅದರಲ್ಲಿ ಟೋಟಲಿ 242 ಮೆಂಬರ್ಸ್ ಇದ್ದಿದ್ದು ಸರ್. ಅಂದ್ರೆ ಈಗ ಬಿದ್ದಿದೆ ಅದು ಸ್ವಲ್ಪ ಫಸ್ಟ್ ಹಿಂದ್ಗಡೆ ಪಾರ್ಟ್ ಕೆಳಗಡೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ, ಫಸ್ಟ್ ಟಚ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ಬೆಂಕಿ ಸಡನ್ ಆಗಿ ದೊಡ್ಡ ವಿಮಾನ ಆಗಿರುವಂತ ಕಾರಣಕ್ಕೋಸ್ಕರ ಕಟ್ಟಡಗಳಾಗಿರುವಂತ ಹಿನ್ನೆಲೆಯಲ್ಲಿ ಫೈರ್ ಅಂತೂ ಬಂದಿರುತ್ತೆ. ಬಟ್ ಮುಂದೆ ಪಾರ್ಟ್ ಸ್ವಲ್ಪ ನೋಡ್ತಾ ಇದೆ, ಅಂದ್ರೆ ಆ ಪಾರ್ಟ್ಗಳೆಲ್ಲ ಕಾಣ್ತಾ ಇದ್ವು. ಅಲ್ಲಿರುವಂಥವ್ರು ಮೇಜರ್ ಇಂಜುರೀಸ್ ಆಗಿರುತ್ತೆ ಬಿಟ್ರೆ ಸಾವನ್ನಪ್ಪಿರುವಂಥ ಚಾನ್ಸಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನೋಡೋದು ಗೆಸ್ ಮಾಡೋದು ತುಂಬ ಕಷ್ಟನೇ. ಬಟ್ ಪಾಸಿಬಿಲಿಟೀಸ್ ನೋಡೋದಾದ್ರೆ ಸರ್? So for me, according to me, see, aircraft ಅಲ್ಲಿ ರೆಕ್ಕೆ wings ಅಲ್ಲಿ we carry fuel. So the moment you hit wing, ಒಂಚೂರು ಸ್ಪಾರ್ಕ್ ಇದ್ರು ಸಾಕು, ಆ ವಿಂಗ್ಸ್ ಅಲ್ಲೇನೆ ಫ್ಯೂಲ್ ಇರುತ್ತೆ. ಸೊ ಅದೇನೆ ಬ್ಲಾಸ್ಟ್ ಆಗುತ್ತೆ ಅದು. ಓಕೆ. ಅದು ಒಂದು ಬ್ಲಾಸ್ಟ್ ಆದ್ರೆ ಸರ್, ಈಗ ಶಾರ್ಟ್ ಸರ್ಕ್ಯೂಟ್ ನಾವು ನೋಡಿದ್ರೆ, ಜಸ್ಟ್ ಎಕ್ಸಾಂಪಲ್ ತಗೊಂಡ್ರೆ, ಒಂದು ಬಿಲ್ಡಿಂಗಿಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆದರೆ ಅದು ಆಲ್ ಓವರ್ ಬಿಲ್ಡಿಂಗಲ್ಲಿರುವಂಥ ಎಲ್ಲ ಸ್ವಿಚ್ಗಳು ಒಂಥರ ಕ್ರಾಶ್ ಆದಂಗೆ ಆಗ್ಬಿಡುತ್ತಲ್ಲ, ಆ ರೀತಿಯಾಗಿ ಉಳಿಸ್ಬೋದಾ ಇದನ್ನ? ಇಲ್ಲ, ಅದಕ್ಕೂ ಇದಕ್ಕೂ ಬೇಜಾನ್ ಅಜಗಜ ಅಂತರ ಡಿಫ್ರೆನ್ಸ್ ಇದೆ. ಓಕೆ. ಫೈನಲಿ ನಿಮ್ಮ ಒಂದು ಗೆಸ್ ಪ್ರಕಾರ ನೋಡೋದಾದ್ರೆ ಸರ್,
ಈ ಪಾಸಿಬಿಲಿಟೀಸ್ ಬಗ್ಗೆನೇ ನಾವು ಗಮನಿಸೋದಾದ್ರೆ ಇಲ್ಲಿ ಚಾನ್ಸಸ್ ಏನೇನೆಲ್ಲ ಆಗಿರ್ಬೋದು ಮತ್ತೆ ಉಳ್ಕೊಂಡಿದ್ರೆ ಏನಾಗಿರ್ಬೋದು ಅಂತ ಅನ್ಸುತ್ತೆ? ಸೊ ನನ್ನ ಪ್ರಕಾರ ಇದು 100% ಟೆಕ್ನಿಕಲ್ ಎರರ್ ಆಗಿದೆ. There could be some malfunction in aircraft mechanism ಅಲ್ಲಿ. And since very few feet in ನನ್ನ ಪ್ರಕಾರ ಹೇಳ್ತಾ ಇರೋ ಪ್ರಕಾರ just 600 feet above ground ಹೋಗಿರೋದು. So even if it is declared Mayday, that is emergency, ಇನ್ನೂ ಅವ್ರಿಗೆ ಕಂಟ್ರೋಲ್ even to response for that also it was very very little time. ಸೊ ಅದು ನನ್ನ ಹೇಳಕ್ಕಾಗಲ್ಲ ಉಳಿಸ್ಬೋದಾಗಿತ್ತ ಇಲ್ಲ ಏನು ಅಂತ ಇನ್ನೂ ಹೇಳಕ್ಕಾಗಲ್ಲ. ಐ ಕಾಂಟ್ ಡಿಬೇಟ್ ಆನ್ ದಟ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಭರತ್ ಸರ್ ನ್ಯೂಸ್ 18 ಜೊತೆ ಮಾತನಾಡ್ತಾ ಸಾಕಷ್ಟು ವಿಚಾರಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಧನ್ಯವಾದ. ಭರತ್ ಅವರು ಕ್ಯಾಬಿನ್ ಕ್ರೂ, ಮಾಜಿ ಮ್ಯಾನೇಜರ್, ಅವರಲ್ಲಿ ಏನೇನು ಆಗಿರಬಹುದು, ಚಾನ್ಸಸ್ ಏನಿರಬಹುದು ಅನ್ನುವಂಥದ್ದನ್ನು ಅವರಿಗೆ ಗೊತ್ತಿರುವ ರೀತಿಯಲ್ಲಿ ಇರುವಂಥ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಮಾತನಾಡ್ತಾ ಹೋದರು. ಪಾಸಿಬಿಲಿಟೀಸ್ ಏನೇನಾಗಿರ್ಬೋದು, ಏನಲ್ಲಿ ಕಾರಣಗಳಾಗಿರ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಲ್ಲ ಆ ದೃಶ್ಯಾವಳಿಗಳನ್ನು. ಇಲ್ಲಿ ಮೇನ್ಲಿ ಇದು ದೊಡ್ಡ ದುರಂತ. ಇದು ಕರಾಳ ದಿನ. ಆಲ್ಮೋಸ್ಟ್ ಈ ಒಂದು 40-50 ವರ್ಷದಲ್ಲೇ ನಾವು ನೋಡೋದಾದರೆ ಈ ರೀತಿಯಾದಂಥ ಒಂದು ಭೀಕರ ದುರಂತ, ಅಂದರೆ ಫ್ಲೈಟ್ಗಳು ಕ್ರಾಶ್ ಆಗಿದೆ, ಇಲ್ಲ ಅಂತಲ್ಲ, ಸಾವನ್ನಪ್ಪಿರುವಂಥ ಕೇಸ್ಗಳನ್ನು ಕೂಡ ನೋಡಿದ್ದೀವಿ. ಆದರೆ ಜನವಸತಿ ಪ್ರದೇಶದಲ್ಲಿ ಬಿದ್ದಿರುವಂಥ ಈ ವಿಮಾನದ ದುರಂತ ಇದೆಯಲ್ಲ, ಇದು ರೇರು. ಇಡೀ ದೇಶ ಕಂಡು ಕೇಳರಿಯದಂತಹ ಅತಿ ದೊಡ್ಡ ದುರಂತವನ್ನ ನೋಡ್ತಾ ಇದ್ದೀವಿ. ಈ ದುರಂತಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ಮತ್ತೊಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗ ಮೇಘಾನಿ ನಗರದ ಬಿಜೆ ಮೆಡಿಕಲ್ ಕಾಲೇಜಿಗೆ ನುಗ್ಗಿದೆ ವಿಮಾನ. ಪತನ ಆದಂತಹ ಸಂದರ್ಭದಲ್ಲಿ ಬಿದ್ದಂತಹ ಸ್ಪಾಟ್ ಅದು. ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಹಾಸ್ಟೆಲ್ನಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮೇಜರ್ ಇಶ್ಯೂ ಇದೇ ಆಗಿರೋದು. ಮೇಘಾನಿ ನಗರದ ಬಿಜೆ ಮೆಡಿಕಲ್ ಕಾಲೇಜಿಗೆ ವಿಮಾನ ನುಗ್ಗಿದೆ. ಅಂದ್ರೆ ಬಿದ್ದಂತಹ ಸ್ಪಾಟ್, ಆ ಮೆಡಿಕಲ್ ಕಾಲೇಜಿನ ಕಟ್ಟಡದ ಮೇಲೇನೆ ಈ ಒಂದು ಫ್ಲೈಟ್ ಪತನ ಆಗಿರೋದು, ಬಿದ್ದಿರೋದು. ವಿಮಾನ ದುರಂತ ಕ್ಷಣದ ಈ ಒಂದು ದೃಶ್ಯವನ್ನ ನೋಡ್ತಾ ಈ ಒಂದು ಕಡೆ, ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸೂರತ್ನಿಂದಲೂ ಕೂಡ NDRF ಸಿಬ್ಬಂದಿಗಳನ್ನ ಇಲ್ಲಿಗೆ ಕರೆಸಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಅತಿ ದೊಡ್ಡ ದುರಂತ ಸಂಭವಿಸಿರೋದು. ಎಷ್ಟು ಜನ ರಕ್ಷಣಾ ಸಿಬ್ಬಂದಿಗಳು ಬಂದರೂ ಕೂಡ ಕಡಿಮೆನೆ. ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ಈ ಒಂದು ಫ್ಲೈಟ್ ಇನ್ನೇನು ಹೊರಡಬೇಕು. 5 ನಿಮಿಷ, ಆಲ್ಮೋಸ್ಟ್ ಕೆಲವು ನಿಮಿಷಗಳಲ್ಲಿ, 5 ನಿಮಿಷ ಆಗಿತ್ತು ಅಂತ ಅನ್ಸುತ್ತೆ. 5 ನಿಮಿಷದಲ್ಲಿ ಈ ರೀತಿಯಾಗಿ ಪತನ ಆಗಿದೆ. ಆ ಕ್ಷಣದ ದೃಶ್ಯಗಳಿದೆ ನೋಡಿ, ಯಾವ ಮಟ್ಟಿಗೆ ಬೆಂಕಿಯಲ್ಲಿ ಹೊತ್ಕೊಳ್ಳುತ್ತೆ ಅಂತ. ಜನನಿಬಿಡ ಪ್ರದೇಶದ ಮೇಲೆ ಬಿದ್ದಿರುವಂತಹ ಕಾರಣಕ್ಕಾಗಿ ಸಾವು ನೋವುಗಳು ಸಹಜವಾಗಿ ಹೆಚ್ಚಾಗಿರುತ್ತೆ. ಆ ಒಂದು ಫುಲ್ ಪಿಕ್ಚರ್ ಬರಬೇಕಾಗಿದೆ, ಎಷ್ಟರ ಮಟ್ಟಿಗೆ ಸಾವು ನೋವುಗಳು ಸಂಭವಿಸಿದೆ ಅಂತ. ಇಡೀ ದೇಶ ಕಂಡು ಕೇಳರಿಯದಂತಹ ಒಂದು ಅತಿ ದೊಡ್ಡ ದುರಂತ ಇದು. ಈ ಹಿಂದೆ ಕೂಡ ಅನೇಕ ಫ್ಲೈಟ್ ಕ್ರ್ಯಾಶ್ ದುರಂತದ ಸುದ್ದಿಗಳನ್ನು ನೀವೆಲ್ಲರೂ ಕೂಡ ನೋಡಿರ್ತೀವಿ. ಬಟ್ ಯಾವುದೂ ಕೂಡ ಈ ರೀತಿಯಾಗಿ ಸಿಟಿಗಳ ಮೇಲೆ ಬಿದ್ದಂತಹ ನಿದರ್ಶನಗಳು, ಸಾಕ್ಷ್ಯಗಳು ಇರಲಿಲ್ಲ, ಅಂತಹ ಪ್ರಕರಣಗಳು ಆಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಂಥದ್ದೊಂದು ದುರಂತ ನಡೆದು ಹೋಗ್ಬಿಟ್ಟಿದೆ. 230 ಜನ ಪ್ರಯಾಣಿಕರು, 10 ಜನ ಸಿಬ್ಬಂದಿಗಳು ಸೇರಿದಂಗೆ ಪೈಲಟ್ಸ್, ಟೋಟಲಿ 242 ಜನ ಈ ಒಂದು ಫ್ಲೈಟ್ನಲ್ಲಿದ್ದರು. ಬೋಯಿಂಗ್ ಫ್ಲೈಟ್ ಇದು ನಾರ್ಮಲ್ ವಿಮಾನಗಳಿಗಿಂತ ಆಲ್ಮೋಸ್ಟ್ 3ರಿಂದ 4 ಪಟ್ಟು ದೊಡ್ಡದಾಗಿರುತ್ತೆ. 242 ಜನ ಪ್ರಯಾಣ ಮಾಡ್ತಾ ಇದ್ರು. ಟೋಟಲಿ 246 ಜನ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ. ಅಂದ್ರೆ ಅದರ ಕೆಪಾಸಿಟಿ 246 ಜನ ಕುಳಿತುಕೊಳ್ಳಬಹುದು.
ವಿಮಾನದ ಸಿಬ್ಬಂದಿಗಳು ಸೇರಿದಂಗೆ ಪ್ರಯಾಣಿಕರು ಸೇರಿದಂಗೆ ಇದ್ದಿದ್ದು 242. 4 ಸೀಟ್ಗಳು ಖಾಲಿ ಇತ್ತು ಅನ್ಸುತ್ತೆ. ಅವರು ಫ್ಲೈಟ್ ಅನ್ನ ಮಿಸ್ ಮಾಡಿಕೊಂಡ್ರು ಅಥವಾ ಬುಕ್ ಆಗಿರಲಿಲ್ಲೋ ಗೊತ್ತಿಲ್ಲ. ಅವರ ಹಣೆ ಬರಹ ಗಟ್ಟಿ ಇದೆ ಅಂತ ಹೇಳಬಹುದು. 130 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸದ್ಯದ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಆ ದುರಂತದ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ದೊಡ್ಡ ಸಾವು ನೋವು ಸಂಭವಿಸಿರುತ್ತೆ. ಹಾಸ್ಟೆಲ್ನಿಂದ ಜಿಗಿದಿದ್ದಾರೆ ವಿದ್ಯಾರ್ಥಿಗಳು. ಯಾವಾಗ ಆ ಫ್ಲೈಟ್ ಬೀಳುತ್ತೆ, 2ನೇ ಫ್ಲೋರ್ನಿಂದ ವಿದ್ಯಾರ್ಥಿಗಳು ಹಾರಿದ್ದಾರೆ, ಜಿಗಿದಿದ್ದಾರೆ. ಹಾಗಾಗಿ ಹಲವರಿಗೆ ಗಂಭೀರ ಗಾಯ ಆಗಿದೆ. ಮಕ್ಕಳ ಸ್ಥಿತಿಯನ್ನು ಕಂಡು ಪೋಷಕರು ಮರುಗ್ತಾ ಇದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ವಿಮಾನ ನುಗ್ಗುತ್ತಲೇ ಹಾಸ್ಟೆಲ್ನಿಂದ ವಿದ್ಯಾರ್ಥಿಗಳು ಜಿಗಿದ್ಬಿಟ್ಟಿದ್ದಾರೆ. ಪ್ರಾಣ ಉಳಿದ್ರೆ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ 2ನೇ ಫ್ಲೋರ್ನಿಂದ ಹಾರಿರೋದು. ಹಲವರಿಗೆ ಗಾಯಗಳಾಗಿದೆ. ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಸ್ಪಾಟ್ನಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆ ಬಿದ್ದಿರುವಂತಹ ಕಟ್ಟಡ ಏನಿತ್ತು ಅದು ಹಾಸ್ಪಿಟಲ್ಲ ಅಥವಾ ಅಪಾರ್ಟ್ಮೆಂಟಾ, ಜನ ವಾಸ ಮಾಡುವಂಥ ಅಪಾರ್ಟ್ಮೆಂಟಾ ಅನ್ನುವಂಥ ಪ್ರಶ್ನೆಗಳಿತ್ತು. ಅದಕ್ಕೆ ಈಗ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ತಾ ಇದೆ. ಆ ಒಂದು ಅಪಾರ್ಟ್ಮೆಂಟ್ ಏನು ಕಾಣಿಸ್ತಾ ಇತ್ತು, ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಸ್ಪಾಟ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದಂತಹ ಆಸ್ಪತ್ರೆ. ಗಾಯಾಳು ವಿದ್ಯಾರ್ಥಿಗಳಿಗೆ ಈಗ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ತಾ ಇದೆ. MBBS ಹಾಸ್ಟೆಲ್ ಇದು, ಹಾಸ್ಟೆಲ್. ವಿದ್ಯಾರ್ಥಿನಿಯರು ಇದ್ದಂತಹ ಹಾಸ್ಟೆಲ್. ಒಂದಿಷ್ಟು ಜನ ಫ್ಲೈಟ್ ಕ್ರಾಶ್ ಆಗ್ತಾ ಇದ್ದಂಗೆನೆ, ಆ ಹಾಸ್ಟೆಲ್ ಮೇಲೆ ಬೀಳ್ತಾ ಇದ್ದಂಗೆನೆ ಸೌಂಡ್ ಬರುತ್ತೆ. ಐ ಥಿಂಕ್ ಒಂದಿಷ್ಟು ಜನ ಸಾವನ್ನಪ್ಪಿರುವಂತಹ ಸಾಧ್ಯತೆಗಳು ಇರುತ್ತೆ. ಆ ಸೌಂಡ್ಗೆನೆ ಒಂದಿಷ್ಟು ಜನ 2nd ಫ್ಲೋರ್ನಿಂದ 2ನೇ ಮಹಡಿಯಿಂದ ಜಿಗಿದ್ಬಿಟ್ಟಿದ್ದಾರೆ. ಏನೋ ಆಗ್ಬಿಟ್ಟಿದೆ ಅನ್ನುವಂಥ ಏನು ಗೊತ್ತಾಗಿಲ್ಲ ಆ ಕ್ಷಣಕ್ಕೆ. ಸಹಜವಾಗಿ ಗೊತ್ತಾಗೋದಿಲ್ಲ. ದೊಡ್ಡ ಮಟ್ಟದ ಸೌಂಡ್ ಇರುತ್ತೆ. ಆ ಬೆಂಕಿಯ ತೀವ್ರತೆ ನೋಡಬಹುದು ನೀವು ದೃಶ್ಯದಲ್ಲಿ. ಆ ಬೆಂಕಿಯ ತೀವ್ರತೆ, ಅದರ ಶಾಖ ಎಲ್ಲವೂ ಕೂಡ ಗಾಬರಿಗೊಳಿಸಿರುತ್ತೆ. ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಸಹಜವಾಗಿ ಅಲ್ಲಿ ನಿರ್ಮಾಣ ಆಗಿರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಜನ ವಿದ್ಯಾರ್ಥಿಗಳು 2nd ಫ್ಲೋರ್ನಿಂದ ಹಾರ್ಬಿಟ್ಟಿದ್ದಾರೆ. ಕೆಳಗೆ ಬಿದ್ದಂತಹ ಫೋರ್ಸ್ಗೆ ಕೈಕಾಲು ಮುರಿದಿರ್ತವೆ. ಸಹಜವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ತಾಂತ್ರಿಕ ದೋಷ ಆಗಿರುವಂಥದ್ದು ಸತ್ಯ ಅನ್ನುವಂಥ ಆಂಗಲ್ನಲ್ಲಿ ನಮ್ಮ ಜೊತೆ ಮಾತನಾಡಿದಂತಹ ಭರತ್, ಕ್ಯಾಬಿನ್ ಕ್ರೂ ಮಾಜಿ ಮ್ಯಾನೇಜರ್, ಅಲ್ಲಿಂದ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಅಂದ್ರೆ ಇಂತಹ ದುರಂತ ಆದಂತಹ ಸಂದರ್ಭದಲ್ಲಿ ಹೇಗೆ ಆಗಿರಬಹುದು ಅನ್ನುವಂತಹ ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಹೇಳ್ತಾ ಹೋದ್ರು. ಸೊ ಹೇಗಾಗಿರಬಹುದು ಅನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಆಲ್ಮೋಸ್ಟ್ ತಾಂತ್ರಿಕ ದೋಷ ಆಗೇನೆ ಈ ಒಂದು ಫ್ಲೈಟ್ ಪತನ ಆಗಿದೆ ಅಂತ ಈಗ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಯಾವ ಒಂದು ಹಾಸ್ಟೆಲ್ ಕಟ್ಟಡದ ಮೇಲೆ ಆ ಒಂದು ಫ್ಲೈಟ್ ಏನು ಬಿದ್ದಿದೆಯಲ್ಲ, ಆ ಹಾಸ್ಟೆಲ್ನ ಒಳಭಾಗದಲ್ಲಿರುವಂತಹ ಚಿತ್ರಣ, ಸದ್ಯದ ಚಿತ್ರಣ. ಹಾಸ್ಟೆಲ್ನ ಒಳಗೆ ಈ ರೀತಿಯಾಗಿದೆ. ಎಲ್ಲವೂ ಸುಟ್ಟು ಹೋಗ್ಬಿಟ್ಟಿದೆ. ಕೇವಲ ಗೋಡೆ ಕಂಬಗಳು ಮಾತ್ರ ಕಾಣಸಿಗ್ತಾ ಇರುವಂತದ್ದು. ಉಳಿದಿದ್ದೆಲ್ಲವೂ ಕೂಡ ಆ ಬೆಡ್ಗಳು ಕೆಳಗೆ ಬಿದ್ದಿರೋದನ್ನ ನೋಡಬಹುದು ನೀವು. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಮಟ್ಟಿಗೆ, ಈ ತೀವ್ರತೆಯಲ್ಲಿ ಆದಂತಹ ಹಾನಿ ಆ ಹಾಸ್ಟೆಲ್ ಮೇಲೆ. ಸೊ ಸಹಜವಾಗಿ ಒಂದಿಷ್ಟು ಸಾವು ನೋವುಗಳು ಸಂಭವಿಸಿರುತ್ತೆ. ಆ ಬಗ್ಗೆ ಡೀಟೇಲ್ಸ್ಗಳು ಬರಬೇಕಾಗುತ್ತೆ. ಗಾಯಗೊಂಡಂತಹ ವಿದ್ಯಾರ್ಥಿನಿಯರಿಗೆ, MBBS ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಆ ವಿದ್ಯಾರ್ಥಿನಿಯರಿಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಆ ಹಾಸ್ಟೆಲ್ ಅಂದ್ರೆ ಆ ಫ್ಲೈಟ್ ಬಿದ್ದಂತ ಜಾಗದಲ್ಲಿ ನಡೀತಾ ಇರುವಂತಹ ದೃಶ್ಯಗಳು. NDRF ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಆಲ್ಮೋಸ್ಟ್ ಈಗ 90 ಜನ ಆ ಟೀಮ್ ಅಲ್ಲಿ ಬಂದಿದೆ ಅಂತ ಮಾಹಿತಿ ಸಿಗ್ತಾ ಇದೆ. NDRF ಸಿಬ್ಬಂದಿಗಳು 90 ಜನ ಇದ್ದಾರಂತೆ.